ಇದ್ದೇನೆ. ದೇವರ ಆಲಯದಲ್ಲಿ ಕೂಡಿ ಆತನನ್ನು ಆರಾಧಿಸುವಂಥದ್ದು ನಮ್ಮ ಸೌಭಾಗ್ಯವೇ ಸರಿ. ಬೋಧಕರು ಈಗಾಗಲೇ ಸ್ಪಷ್ಟವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭ ಕೊಟ್ಟದಕ್ಕಾಗಿ ಅವ್ರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದರ ಒಂದು ಸಜೆಷನ್ ಅಥವಾ ಮನವಿ ಏನಾದರೂ ಸರಿ, ಏನಂದ್ರೆ 7:45 ಇವಾಗ 7:45 ಆಗಿರೋದ್ರಿಂದ ಹೆಚ್ಚು ಹೊತ್ತು ತಗೊಳ್ಳಿಕ್ಕೆ ಒಂದು ರೀತಿ ಅನ್ಸುತ್ತೆ. ಅದರಿಂದ ಸ್ವಲ್ಪ ಬೇಗ ಪ್ರಾರಂಭ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ಅನ್ನೋದು ನನ್ನ ಅಭಿಲಾಷೆ. 7:15 ಪ್ರಾರಂಭ ಮಾಡಿ 7:15 ಅಟ್ಲೀಸ್ಟ್ ಪ್ರಾರಂಭ ಮಾಡಿಬಿಟ್ರೆ ಸ್ಟಡೀಸ್ನ 8-8:15 ಹೋಗ್ಬೋದು. ನೋಡೋಣ, ದೇವರ ಚಿತ್ತ ಹೇಗಿದೆಯೋ ಹಾಗೆ ನಡೆಯಲಿ. ವಿಶೇಷವಾಗಿ ಈ ದಿನ ಪ್ರಕಟಣೆಯ ಗ್ರಂಥದ ಅಧ್ಯಯನಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗಿ ಮುಂಚಿತವಾಗಿ ಕಳೆದ ವಾರದಲ್ಲಿ ಬೋಧಕರು ಬಹಳ ಸ್ಪಷ್ಟವಾದಂಥ ಚಿತ್ರಣವನ್ನ ಮೊದಲನೇ ಅಧ್ಯಾಯದ ಕುರಿತು ನೀಡಿದ್ದಾರೆ. ನಾನು ಅವುಗಳನ್ನ ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದಾಗ್ಯೂ ಒಂದೆರಡು ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳಿ ನಂತರ ಹೋಗ್ತೇನೆ. ಈ ಪ್ರಕಟಣೆಯಲ್ಲಿ ಬರೆದಿರ್ತಕ್ಕಂಥ ಸಂಗತಿಗಳು, ನಡೆದಿರುವಂಥದ್ದು, ನಡೆಯುತ್ತಿರುವಂಥದ್ದು, ಭವಿಷ್ಯದಲ್ಲಿ ನಡೀಲಿಕ್ಕೆ ಹೋಗುವಂತ ವಿಚಾರಗಳನ್ನ ದೇವರು ಯೋಹಾನನಿಗೆ ಪದ್ಮೋಸ್ ದ್ವೀಪದಲ್ಲಿ ಅನುಗ್ರಹಿಸಿದರು ಎಂಬುದಾಗಿ ನಾವು ಸತ್ಯವಾಕ್ಯಗಳಲ್ಲಿ ಓದ್ತೇವೆ. ಕ್ರಿಸ್ತ ಶಕ 44ರವರೆಗೂ ಸಹ ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ದೇವರ ಸೇವಕರು ಸೇವೆಯನ್ನ ಮಾಡ್ತಾ ಬಂದ್ರು. ಬಹಳಷ್ಟು ಉನ್ನತವಾದಂಥ ಸೇವೆ. ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡುವಷ್ಟು ತ್ಯಾಗಮಯಿಗಳಾಗಿ ಕರ್ತನ ಉದ್ದೇಶವನ್ನ ಈಡೇರಿಸಲಿಕ್ಕೋಸ್ಕರವಾಗಿ ಹಣ ತೊಟ್ಟು ಕ್ರಿಸ್ತನ ಸೇವೆಯನ್ನು ಮಾಡ್ತಾ ಬಂದ್ರು. ಕ್ರಿಸ್ತ ಶಕ 44ರಿಂದ ಭಯಂಕರವಾದಂಥ ಸಮಸ್ಯೆಗಳು ಪ್ರಾರಂಭವಾಯಿತು. ಈ ಸಮಸ್ಯೆಗಳೇನಂತಂದ್ರೆ, ಹಿಂಸೆಗಳು, ದೇವರ ಸೇವೆ ಮಾಡಿದಂಥವ್ರನ್ನ ಕೊಲ್ಲುವಂತ ಪ್ರಕ್ರಿಯೆ ಪ್ರಾರಂಭವಾಯಿತು. ಹುತಾತ್ಮರಾಗ್ಲಿಕ್ಕೆ ಪ್ರಾರಂಭ ಆಯಿತು. ಯಾರು? ಸೇವಕರುಗಳು, ಶಿಷ್ಯರುಗಳು. ಬಹಳಷ್ಟಿದೆ. ಈ ಯಾಕೋಬನನ್ನ ಶಿರಚ್ಛೇದನ ಮಾಡಿದ್ರು. ಯೇಸು ಸ್ವಾಮಿಯ ತಮ್ಮ 94 ವರ್ಷ ಬದುಕಿದ್ರು. 94ನೇ ವರ್ಷದಲ್ಲಿ ಅವರು ಸುವಾರ್ತೆಯನ್ನ ಸಾರ್ತಿದ್ದ ನಿಮಿತ್ತವಾಗಿ ಅವ್ರನ್ನ ಕಲ್ಲಿನಿಂದ ಹೊಡೆದು ಸಾಯಿಸಿದ್ರು. ಇದೇ ರೀತಿ ಫಿಲಿಪ್ ಅವ್ರನ್ನ ತಕೊಳ್ಳಿ, ಮತ್ತಾಯ AD 54ರಲ್ಲಿ, AD 60ರಲ್ಲಿ ಬಹಳಷ್ಟಿದೆ. 12 ಶಿಷ್ಯರುಗಳ ಜೊತೆಗೆ ಬಹಳಷ್ಟು ಜನರು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿದ್ರು. ಏನಿದೆ ಇದರಲ್ಲಿ? ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಷ್ಟು ಏನಿದೆ ಅನ್ನುವಂಥ ಸಂಗತಿಗಳನ್ನು ನೋಡುವಾಗ ಈ ವಜ್ರ ವೈಡೂರ್ಯಗಳಿಂದ ಅಮೂಲ್ಯವಾದದ್ದನ್ನು ನಾವು ಕಲೀಲಿಕ್ಕೆ ಹೋಗ್ತೇವೆ. ಇಷ್ಟೆಲ್ಲ ಆದ್ಮೇಲೆ ಒಬ್ಬೊಬ್ಬರಾಗಿ ಶಿಷ್ಯರು ಹುತಾತ್ಮರಾಗ್ಲಿಕ್ಕೆ ಹೋದ್ರು. ಕಡೆಯದಾಗಿ ಒಬ್ಬ ಉಳ್ಕೊಳ್ತಾನೆ. ಆತನೇ ಯೋಹಾನನು. ಯೋಹಾನನು ಉಳಿದುಕೊಂಡ ಮೇಲೆ ಅವನನ್ನೇನ್ ಮಾಡ್ದ ಅಂತಂದ್ರೆ, ಒಬ್ಬ ರಾಜ ಅವನನ್ನ ತೆಗೆದುಕೊಂಡು ಹೋಗಿ ಎಲ್ಲರನ್ನ ಕೊಂದ ರೀತಿಯಲ್ಲಿ ಇವನನ್ನು ಕೊಲ್ಲಿಕ್ಕೆ ಹುಕ್ಕುತ್ತಿರುವಂತ ಒಂದು ಎಣ್ಣೆಯಲ್ಲಿ ಹಾಕಿದ್ರು ಅಂತೇಳಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಚರಿತ್ರೆಯಲ್ಲಿ ನೋಡುವಾಗ ಅವನು ಎಣ್ಣೆಗೆ ಹಾಕಿದ್ರು ಸಹ ದೇವರ ಆಶೀರ್ವಾದದಿಂದ ಯೋಹಾನನು ಸಾಯಲಿಲ್ಲ. ಆ ಸಂದರ್ಭದಲ್ಲಿ ಆತನು ಉಗ್ರ ಕೋಪವುಳ್ಳವನಾಗಿ ಈ ಪದ್ಮೋಸ್ ಅನ್ನುವಂತ ದ್ವೀಪಕ್ಕೆ ಸೆರೆಯಾಳಾಗಿ ಅಲ್ಲಿ ಕಳಿಸುವುದನ್ನ ಕಾಣ್ತೇವೆ. ಈ ದ್ವೀಪ ಹೇಗಿದೆ ಅಂದ್ರೆ, ಮರಗಳಿಲ್ಲ ಅಲ್ಲಿ. ಒಂದು ಉಪ್ಪಿನ ಒಂದು ಸಾಮ್ರಾಜ್ಯ, ಉಪ್ಪಿನ ಒಂದು ಗಣಿ ಇರುವಂತ ಸ್ಥಳ. ಅಲ್ಲಿ ಯೋಹಾನನು ಸಹ ಕೆಲಸವನ್ನ ಮಾಡ್ತಾ ಇದ್ದನು. ಈ ಸಂದರ್ಭದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಭಯಂಕರವಾದಂತ ಒಂದು ಸ್ಥಿತಿಯಲ್ಲಿ, ಕುಗ್ಗಿ ಹೋಗುವಂತ ಮನೋಭಾವನೆ ಇರುವಂತ ಪರಿಸ್ಥಿತಿಯಲ್ಲಿ ಯೋಹಾನನಿಗೆ ದೇವರು ಅಥವಾ ದೂತರು ದರ್ಶನವನ್ನ ಕೊಡುವುದನ್ನ ಕಾಣ್ತೇವೆ. ದರ್ಶನವನ್ನ ಕೊಟ್ಟರು ಪದ್ಮೋಸ್ ದ್ವೀಪದಲ್ಲಿ. ದರ್ಶನವನ್ನ ಕೊಟ್ಟ ನಂತರ ಭವಿಷ್ಯದಲ್ಲಿ ನಡೀಲಿಕ್ಕೆ ಹೋಗುವಂತ ಘಟನೆಗಳು ಹಾಗೂ ಈ 7 ಸಭೆಗಳ ಕುರಿತಾಗಿ ಒಂದು ಸಂಗತಿಯನ್ನ ತಿಳಿಸಿದ್ರು. ಇಲ್ಲಿ 6 ಸಭೆಗಳನ್ನ ನಾವು ನೋಡುವಾಗ ಇವು ಚರಿತ್ರೆ ಎಂಬುದಾಗಿ ನಾವು ನೋಡ್ತೇವೆ. ನಡೆದು ಹೋಗಿರ್ತಕ್ಕಂಥ ಘಟನೆಗಳು, ಅವುಗಳಲ್ಲಿ ಬಹಳಷ್ಟು ಸಂಗತಿಗಳನ್ನ ನಾವು ಈಗ ಅನುಸರಿಸುವ ರೀತಿಯಲ್ಲಿ ಅಥವಾ ಈಗಿನ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ಚಾರಿತ್ರಿಕ ಘಟನೆಗಳು ಭವಿಷ್ಯತ್ತಿನ ಒಂದು ಮಾರ್ಗದರ್ಶನಗಳು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ
6 ಸಭೆಗಳ ಕುರಿತಾಗಿ ಮಾರ್ಗದರ್ಶನಗಳು ನಮಗೆ ಸಿಗುತ್ತೆ. ಹೇಗೆ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಬಹುದು, ಹೇಗೆ ತ್ಯಾಗಿಮಯಗಳಾಗ್ಬೋದು, ಹೇಗೆ ನಾವು ದೇವರ ಸೇವಕರಾಗ್ಬೋದು, ಹೇಗೆ ಜೀವನ ಸಾಧಿಸ್ಬೋದು, ಹೇಗೆ ದೇವರ ಬರೋಣಕ್ಕೆ ಸಿದ್ಧರಾಗ್ಬೋದು ಅಂತ ಹೇಳಿ ತಿಳಿಸ್ತೇವೆ. 7ನೇ ಸಭೆಯನ್ನ ನಾವು ನೋಡ್ತೇವೆ. ಈ 7ನೇ ಸಭೆ ಯಾವುದು ಅಂತೀರಾ? ಲವೋದಿಕೀಯ ಸಭೆ. ಇದು ಪ್ರೊಫೆಟಿಕಲ್ ಒಂದು ಸಭೆ, ಅಥವಾ ದೇವರು ಪ್ರವಾದನೆಯನ್ನ ಈ ಸಭೆಯ ಮೂಲಕವಾಗಿ ತಿಳಿಸ್ತಾ ಮುಂದೆ ಏನಾಗ್ಲಿಕ್ಕೆ ಹೋಗ್ತದೆ, ಹೇಗಿರ್ತದೆ ಅನ್ನೋದನ್ನ ತಿಳಿಸ್ತಾ ಬಾಕಿ ಎಲ್ಲಾರು ಸಭೆಗಳು ಪ್ರಸ್ತುತವಾಗಿ ಅಂದ್ರೆ ಈ ಚಾರಿತ್ರಿಕ ಘಟನೆಗಳನ್ನ ಅಲ್ಲಿ ಮಾಡೋದು. ಯಾಕೆ ಇದು ಅಂತ ಆಲೋಚನೆ ಮಾಡುವಾಗ ಈ ಸಭೆಗಳು ನಮ್ಮ ಜೀವನದ ಶೈಲಿಯನ್ನ ಬದಲಾಯಿಸ್ತವೆ. ಸಭೆಗಳಲ್ಲಿ ಇರುವಂತ ಸಂಗತಿಗಳು, ನಡೆದಂತ ಘಟನೆಗಳು. ಈ 7 ಸಭೆಗಳನ್ನ ತೆಗೆದುಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು ಗೊತ್ತಿಲ್ಲ. ನಾನು ಅಗಿತಾ ಹೋದೆ. ಒಂದು ಸಭೆಯನ್ನ ತೆಗೆದುಕೊಂಡು ಹುಡುಕ್ತಾ ಹೋದ್ರೆ ನೀರ್ ಬರ್ಲಿಕ್ಕೆ ಶುರುವಾಯ್ತು. ಜೀವ ಜಲ ಅಂತಲ್ಲ ತುಂಬಿ ಬರ್ತಾ ಇತ್ತು. ನಿಲ್ಲಿಸ್ಬಿಟ್ಟೆ, ಸಾಕಪ್ಪ, ಅವ್ರು ಕೊಟ್ಟಿರೋದು ಸ್ವಲ್ಪ ಸಮಯ, ಅದರಲ್ಲಿ 2-3 ಸಭೆ ಮುಗಿಸ್ಬೇಕು, ಇಷ್ಟು ಸಾಕು ಅಂತೇಳಿ ಸ್ವಲ್ಪ ಸಂಗತಿಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತೇನೆ. ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಳೆದ ವಾರದಿಂದ ಉದ್ಭವ ಆಗಿತ್ತು. ಅದ್ರ ಬಗ್ಗೆ ನಾನು ಸ್ವಲ್ಪ ಒಂದು ವಿಚಾರವನ್ನ ನೋಡಿದೆ. ಏನು ಅಂತಂದ್ರೆ ಅದೇನು ಸೀರಿಯಸ್ ಆಗಿ ಏನು ತಗೊಳ್ಳೋ ಹಾಗಿಲ್ಲ. ಆ ಪ್ರಶ್ನೆ ಏನಂದ್ರೆ, ಯೋಹಾನನು ಈ ಪತ್ರಿಕೆಯನ್ನ ಎಲ್ಲಿ ಬರೆದ? ಒಬ್ಬೊಬ್ರು ಒಂದೊಂದು ರೀತಿಯಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಯಾರು ಸ್ಕಾಲರ್ಸ್ ಅಂತ ನೋಡ್ತೇವೆ, ಅವರದೇ ಆದಂತ ಸಿದ್ಧಾಂತಗಳನ್ನ ಹೇಳ್ತಾರೆ. ಕೆಲವರು ಅವರು 2 ವರ್ಷ ಆದ್ಮೇಲೆ ಬಿಡುಗಡೆಯನ್ನು ಹೊಂದಿದ್ರು. ಅದಾದ ನಂತರ ಎಫೆಸ್ ಪಟ್ಟಣಕ್ಕೆ ಬಂದ್ರು. ಆಮೇಲೆ 96ನೇ ಇಸ್ವಿಯಲ್ಲಿ ಪ್ರಕಟಣೆಯ ಗ್ರಂಥವನ್ನ ಬರೆದ್ರು ಅಂತೇಳಿ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆದಂತ ನಮಗೆ ಸ್ಪಿರಿಟ್ ಆಫ್ ಪ್ರಾಪಸಿ ಅನ್ನುವಂತ ಒಂದು ಗ್ರಂಥ ಇದೆ, ಪುಸ್ತಕಗಳಿವೆ. ಅವರು ಎಲ್.ಎನ್. ಜಿ. ವೈಟಮ್ನವರು ಏನ್ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಪತ್ಮೋಸ್, ಎ ಬ್ಯಾರನ್ rocky island in the Aegean Sea, had been chosen by the Roman government as a place of banishment for criminals. But to the servant of God, this gloomy abode became the gate of heaven. Here, set away from the busy scenes of life and from the active labors of former years, he had the companionship of God and Christ and the heavenly angels, and from them he received instruction for the church for all future time. The events that would take place in the closing scenes of this earth's history were outlined before him. Illi avaru baritare, and there he wrote out the visions he received from God. ಪತ್ಮೋಸ್ ದ್ವೀಪದಲ್ಲಿಯೇ ಯೋಹಾನನು ಈ ಒಂದು ಪತ್ರಿಕೆಯನ್ನ ಬರೆದ ಅಂತ ಹೇಳಿ ಎಲ್.ಎನ್. ಜಿ. ವೈಟಮ್ನವರು ಇಲ್ಲಿ ತಿಳಿಸುವುದನ್ನ ನಾವು ಕಾಣ್ತೇವೆ. ಅದೇ ಹೇಳದ ಹಾಗೆ ಇನ್ನೊಂದು ನಮ್ಮದೇ ಆದಂತ ಇನ್ನೊಂದು ಪುಸ್ತಕದಲ್ಲಿ ಹೊರಗಡೆ ಬರೋದು ಅಂತ. ಈಗ ಅದರದಲ್ಲ, ಅಂದ್ರೆ ದೇವರು ದರ್ಶನವನ್ನ ಕೊಟ್ಟು ಇದನ್ನ ಬರೆಸಿದ್ರು. ಈಗ ನಾವು ಮೊದಲನೆಯ ಸಭೆಯ ಕುರಿತಾಗಿ ನಾವು ಕಲೀಲಿಕ್ಕೆ ಹೋಗೋಣ. ಈ ಮೊದಲನೆಯ ಸಭೆ ಎಫೆಸದ ಸಭೆ. 7 ಸಭೆಗಳಿಗೆ ಬರೀತಾನೆ. ಮೊದಲನೇ ವಾಕ್ಯದಲ್ಲಿ ನೋಡುವಾಗ ನಾನು ಸತ್ಯವೇದವನ್ನೇ ಓದಿ ವಿವರಣೆಯನ್ನು ಮಾಡ್ಲಿಕ್ಕೆ ಹೋಗ್ತೇನೆ. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗುವಾಡುವ ಆತನು ಹೇಳುವುದೇನೆಂದರೆ, ಇದರ ಕುರಿತಾಗಿ ಕಳೆದ ವಾರ ನಾವು ಕಲಿತಿದ್ದೆ ಬಹಳ ಸ್ಪಷ್ಟವಾಗಿ. ಕ್ರಿಸ್ತನು ನಮಗೆ ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ಬಲ್ಲೆನು. ಅದಕ್ಕಿಂತ ಮುಂಚಿತವಾಗಿ ಹಿನ್ನೆಲೆಯನ್ನ ನೋಡುವುದಾದ್ರೆ, ಈ ಎಫೆಸ ಸಭೆ ಕ್ರಿಸ್ತ ಶಕ 31ರಿಂದ 100ರವರೆಗೂ, ಇನ್ನು ಕೆಲವರು ವಿದ್ವಾಂಸರು ಹೇಳ್ತಾರೆ 150ನೇ ವರ್ಷಗಳವರೆಗೂ ಇದರ ಒಂದು ಕಾರ್ಯ ನಡೀತಾ ಇತ್ತು ಅಥವಾ ಸಭೆ ಇತ್ತು ಎಂಬುದಾಗಿ. ಇದರ ಅರ್ಥ, ಹಿನ್ನೆಲೆಯ ಅರ್ಥ ಏನಂತಂದ್ರೆ, ಎಫೆಸ ಅಂದ್ರೆ ಆಶಿಸುವಂಥದ್ದು. ಯಾಕೆ ಈ ಹೆಸರು ಬಂತು? ಈ ಎಫೆಸ ಒಂದು ಪಟ್ಟಣ ಕ್ರಿಸ್ತಪೂರ್ವ 11ನೇ ಶತಮಾನದಲ್ಲಿಯೇ ಕಟ್ಟಲ್ಪಟ್ಟಿತ್ತು. ಈ ಹೆಸರು ಬರಲಿಕ್ಕೆ ಬಹಳ ಸುಂದರವಾದಂತ ಒಂದು ಕಾರಣ ಇದೆ. ಅದಕ್ಕಿಂತ ಮುಂಚಿತವಾಗಿ ಈ ಕಟ್ಟಲ್ಪಟ್ಟಂತ ಈ ಒಂದು ಎಫೆಸ ಪಟ್ಟಣ ಒಂದು ಭೂಕಂಪದ ಒಂದು ಒಳ್ಳೆಯ ಬಂದರು, ಅದ್ರ ಜೊತೆಗೆ ಒಂದು ಮರಳುಗುಡ್ಡ, ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪಟ್ಟಣವಾಗಿತ್ತು. ಇಲ್ಲಿ ಈ ಸಂದರ್ಭದಲ್ಲಿ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ತಿಳಿಸುವುದೇನೆಂದ್ರೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ಅಲ್ಲಿ ಕ್ರಿಸ್ತಪೂರ್ವ 480ರಲ್ಲಿ ಅರ್ತಿಮಾ ದೇವಿ ಅನ್ನುವರಂತವರ ಒಂದು ದೇವಸ್ಥಾನ, ಅಥವಾ ಡಯಾನ ಅಂತ ಏನ್ ಕರಿತೀವೋ, ಇವರ ಒಂದು ದೇವಸ್ಥಾನವನ್ನ ಕಟ್ಟಿದ್ರು. ಅದಕ್ಕಿಂತ
ಹಿನ್ನೆಲೆ ಏನಂದ್ರೆ ಅದು ಒಂದ್ ಸರಿ ನಾಶವಾಗ್ಬಿಡ್ತದೆ. ನಾಶವಾಗುವಾಗ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದು ಅದನ್ನ ತಾನು ಕಟ್ಟಿಕೊಡ್ತೇನೆ, ನಾನು ಎಷ್ಟೇ ಖರ್ಚಾದ್ರೂ ಸರಿ ಅದನ್ನ ಕಟ್ಟಿಕೊಡ್ತೇನೆ ಅಂತ ಅವನು ಒಂದು ಕೇಳ್ಕೊಳ್ಳುವಾಗ ಅವ್ರು ಯಾರು ಒಪ್ಪೋದಿಲ್ಲ. ಇಲ್ಲ ಅಂತ ಹೇಳಿ ಈ ಏಷ್ಯಾ ಸೀಮೆಯ ಅಂದ್ರೆ ಹಾಸ್ಯ ಸೀಮೆ ಅಂತ ನಾವೇನ್ ಕರಿತೇವೆ, ಇದು ಇವತ್ತಿನ ಟರ್ಕಿ ಅಂತ ಈಗಾಗಲೇ ಬಹಳಷ್ಟು ಸರಿ ನೀವು ಕೇಳಿಸ್ಕೊಂಡಿದ್ರೆ, ಅದಕ್ಕೆ ಹೇಳಲಿಲ್ಲ ಇದನ್ನ. ಟರ್ಕಿಯ ಒಂದು ಪ್ರಾಂತ್ಯದಲ್ಲಿ ಅಕ್ಕಪಕ್ಕದಲ್ಲಿ ಕೆಲವು ಕಿಲೋಮೀಟರ್ಸ್ಗಳ ಅಂತರದಲ್ಲಿ ಈ 7 ಸಭೆಗಳ ಚರಿತ್ರೆ ಅಡಕವಾಗಿರೋದನ್ನ ನಾವು ನೋಡ್ತೇವೆ. ಇಲ್ಲಿ ಸುಮಾರು 120 ವರ್ಷ ಈ ಒಂದು ಆಲಯವನ್ನ ಕಟ್ಟಿದ್ರು. ಯಾವುದು, ಡಯಾನ ಅನ್ನುವಂತ ಒಂದು ಅವ್ರ ಆಲಯವನ್ನ ಕಟ್ಟಿದ್ರು, ಅರ್ತಿಮಾ ದೇವಿ. ನಾನು ಎಲ್ಲ ಚಿತ್ರಗಳನ್ನ ಸಿದ್ಧ ಮಾಡಿದೆ, ಬಟ್ ಸಮಯದ ಅಭಾಂತರದಿಂದ ಅದ್ ಮಾಡ್ಲಿಲ್ಲ. ಆ ದೇವಾಲಯವನ್ನ ನಾವು ನೋಡೋದಾದ್ರೆ ಎಷ್ಟು ಸುಂದರವಾಗಿ ಅವರು ಕಟ್ಟಿಕೊಂಡು ಆರಾಧನೆ ಮಾಡ್ತಾ ಇದ್ರು ಅಂದ್ರೆ, 120 ವರ್ಷಗಳ ಕಾಲ ಕಟ್ಟುವಾಗ ಗಾರೆಗೆ ಬದಲಾಗಿ ಚಿನ್ನವನ್ನು ಉಪಯೋಗಿಸಿದ್ರು ಅಂತ ಹೇಳಿ ಚರಿತ್ರೆಯಲ್ಲಿ ನೋಡ್ತೇವೆ. ಅಷ್ಟು ಭಯಂಕರವಾದಂತ ರೀತಿಯಲ್ಲಿ, ಅಂತ ಪರಿಸ್ಥಿತಿಯಲ್ಲಿ ನಾನು ಯಾಕೆ ಈ ವಿಚಾರವನ್ನ ಹೇಳಿದೆ ಅಂದ್ರೆ, ಆ ರೀತಿಯಾಗಿ ಕಟ್ಟಿ ಅಷ್ಟೊಂದು ಅದ್ದೂರಿಯಾಗಿ ಕಟ್ಟಿ ಅವರು ಅವಳನ್ನ ಆರಾಧನೆ ಮಾಡುವಾಗ ಅವ್ರಿಗೆ ಏನಂತ ಹೆಸರಿಡ್ತಾರೆ ಅಂತಂದ್ರೆ ದೇವರ ತಾಯಿ. ಈಗ ನಾವು ಹೇಳ್ತೀವಲ್ಲ ನೋಡಿ, ಎಲ್ಲಿಂದ ಬರ್ತಿದೆ ಸಂತ ಮರಿಯಳು ಅಂತ ಏನ್ ನಾವು ಕರಿತೀವೋ, ಅದು ಅಲ್ಲಿಂದ ಪ್ರಾರಂಭವಾಯಿತು. ಯೇಸು ಸ್ವಾಮಿಯವರ ತಾಯಿಯವರನ್ನು ಸಹ ಏನು ದೇವರ ತಾಯಿ ಅಂತಾನೆ ಕರೆಯುವಂಥದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ಈ ಸಂದರ್ಭದಲ್ಲಿ, ಈ ಕಠಿಣವಾದಂತ ವಿಗ್ರಹಾರಾಧನೆಯ ಇಂಥ ಆರಾಧನೆಯ ಸಂದರ್ಭದಲ್ಲಿ ಈ ಅಕ್ವಿಲಾ ಮತ್ತು ಪ್ರಿಸ್ಕಿಲ್ಲಾ ಅನ್ನುವಂತ ಇಬ್ಬರು ಅಲ್ಲಿ ಹೋಗಿ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೇವೆಯನ್ನ ಮಾಡಿ ಅವ್ರೇನ್ ಮಾಡಿದ್ರು ಅಂದ್ರೆ, ಆ ಒಂದು ಆಲಯವನ್ನ ಅಂದ್ರೆ ಒಂದು ಗುಂಪನ್ನ ಕಟ್ತಾರೆ, ಕ್ರೈಸ್ತರ ಒಂದು ಗುಂಪನ್ನ ಕಟ್ಟಿ ಅಲ್ಲಿ ಅಪೋಲ್ಲಸ ಅನ್ನುವಂತ ಒಬ್ಬ ದೇವರ ಸೇವಕನನ್ನ ನೇಮಿಸಿದ್ರು. ಆ ದೇವರ ಸೇವಕರು ಅಲ್ಲಿ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಫೆಸದಲ್ಲಿ ಪೌಲನು 3 ವರ್ಷಗಳ ಕಾಲ ಇದ್ದ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಇದಾದ ನಂತರ ಈ ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ, ನಿನ್ನ ಕೃತ್ಯಗಳನ್ನ ಪ್ರಯಾಸವನ್ನ ಬಲ್ಲೆನು. ಆಗ ತಿಮೋತಿಯಲ್ಲಿ ಪಾಸ್ಟರ್ ಆಗಿದ್ರು. ತಿಮೋತಿ ಅಂತಂದ್ರೆ ನಮ್ಮ ಪಾಸ್ಟರ್ ಅಲ್ಲ, ಪತ್ರಿಕೆಯನ್ನು ಬರೆದಂತ ತಿಮೋತಿಯವರು ಪಾಸ್ಟರ್ ಆಗಿ ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಅಂತ ಸಂದರ್ಭ ಹೇಗಿತ್ತು ಅಂದ್ರೆ, ಬಹಳ ಬಹಳ ಅತ್ಯುನ್ನತವಾದಂತ ಒಂದು ಸೇವೆ ಅಲ್ಲಿ ನಡೀತಾ ಇತ್ತು. ಹೇಳ್ತಾರೆ, ನಿನ್ನ ಕೃತ್ಯಗಳ ಪ್ರಯಾಸವನ್ನ, ದೇವರ ಸೇವೆಗೋಸ್ಕರವಾಗಿ ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ಕಷ್ಟಪಟ್ಟು ಅವರೆಲ್ಲರೂ ಸಹ ದೇವರ ಸೇವೆಯನ್ನು ಮಾಡ್ತಿದ್ರು. ಹೇಗೆ ಅಂತಂದ್ರೆ, ನಂಬಿಕೆ ಅನ್ನುವಂಥದ್ದನ್ನ ಆಧಾರವಾಗಿ ಇಟ್ಕೊಂಡು, ದೇವರ ವಾಕ್ಯ ಅನ್ನುವಂಥದ್ದನ್ನ ಆಧಾರವಾಗಿ ಇಟ್ಕೊಂಡು, ಯಾವ ವಿಚಾರವಾಗಿ ಅವರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ದೇವರ ವಾಕ್ಯದ ಸಿದ್ಧಾಂತಗಳ ಆಧಾರದಲ್ಲಿ ಅವರು ಬದ್ಧರಾಗಿ ದೇವರ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅತ್ಯುತ್ತಮವಾದಂತ ಒಂದು ಸಭೆ ಅಲ್ಲಿ ಸ್ಥಾಪನೆ ಆಯಿತು, ಈ ಒಂದು ಎಫೆಸ ಸಭೆಯಲ್ಲಿ. ದೇವರು ಇವರನ್ನ ನೋಡಿ ಆತನ ಹೃದಯವನ್ನ ಬಲ್ಲಾತನಾಗಿದ್ದರಿಂದ ಈ ವಾಕ್ಯವನ್ನು ಹೇಳ್ತಾನೆ, ನಿನ್ನ ಏನ್ ಹೇಳ್ತದಂತೀರಾ, ಕೃತ್ಯಗಳನ್ನ ಪ್ರಯಾಸವನ್ನ ಬಲ್ಲೆ. ನೀನ್ ಏನೇ ಸಮಸ್ಯೆಗಳು ತೊಂದರೆಗಳು ಬಂದ್ರು ನೀನು ಎದೆಗುಂದದೆ ನೀನು ಸೇವೆಯನ್ನ ಮಾಡ್ಕೊಂಡು ಹೋದೆ. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ, ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವಂತದ್ದು ಒಂದು ಸೃಷ್ಟಿಯೂ ಇಲ್ಲ. ಅಂದ್ರೆ ಅವ್ರು ಮಾಡ್ತಿದ್ದಂತ ಸೇವೆಯನ್ನ ದೇವರು ಸ್ವತಃ ನೋಡ್ತಾ ಇದ್ನು. ಆದಿ ಸಭೆಯ ಕ್ರೈಸ್ತರು ಏನಾಗಿದ್ರು ಅಂದ್ರೆ, ಬಹಳ ಪ್ರಾಮಾಣಿಕರಾಗಿದ್ರು, ಪ್ರತಿಯೊಂದರಲ್ಲೂ ಬಹಳ ಪ್ರಾಮಾಣಿಕರಾಗಿದ್ರು. ಜೊತೆಯಲ್ಲಿ ಕಾರ್ಯರೂಪದಲ್ಲಿ ಅವರು ಎಲ್ಲವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನಮಗೆ ತಿಳಿದಿರುವ ಹಾಗೆ ಏನಾಯ್ತು ಅಂತೀರಾ, ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬರಲು ಎಷ್ಟು ಜನ ದೀಕ್ಷಾ ಸ್ನಾನ ತಕೊಂಡ್ರು ನಾವು ಒಂದು ಚರಿತ್ರೆಯಲ್ಲಿ ಕಾಣ್ತೇವೆ, ಅಪೊಸ್ತಲ ಕೃತ್ಯಗಳಲ್ಲಿ. ಅದೇ ರೀತಿಯಾಗಿ ಇವರ ಒಂದು ಸೇವೆಯ ನಿಮಿತ್ತವಾಗಿ 3 ರಿಂದ 5 ಮಿಲಿಯನ್ 3 to 5 ಮಿಲಿಯನ್ಸ್ ಅಂತ ಹೇಳಿ ಚರಿತ್ರೆಯಲ್ಲಿ ನೋಡ್ತೇವೆ. ಇಷ್ಟೊಂದು ಜನರು ಆ ಒಂದು ಸಂದರ್ಭದಲ್ಲಿ ದೇವರನ್ನ ಅರಿತುಕೊಂಡು ಅವ್ರವ್ರು ಇರುವಂತ ಸ್ಥಳದಲ್ಲಿ ಯೇಸು ಸ್ವಾಮಿ ಅವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರತಿಯೊಬ್ರು ದಿನದಿಂದ ದಿನಕ್ಕೆ ಸಭೆಗೆ ಸೇರ್ತಾ ಇದ್ರು. ಅದನ್ನೇ ಹೇಳ್ತಕ್ಕಂಥದ್ದು, ನೀವು ಪಟ್ಟಂತ ಪ್ರಯಾಸಗಳನ್ನ ನಾನು ಬಲ್ಲೆ, ನೀನು ದುಷ್ಟರನ್ನ ಸಹಿಸಲಾರಿ. ಅಪೋಸ್ತಲ ಅಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವ್ರು ಸುಳ್ಳುಗಾರರು ಎಂದು ಕಂಡುಕೊಂಡಿ. ಇಲ್ಲಿ ಇನ್ನೊಂದು ಘಟನೆ ಏನಂದ್ರೆ, ಈ ಸಭೆಯಲ್ಲಿ ಕೆಲವರು ನಾವು ಅಪೋಸ್ತಲರು, ನಾವು ದೇವ್ರ ಸೇವಕರು ಅಂತೇಳಿ ಒಳಗಡೆ ಬರ್ತಾ ಇದ್ರು. ಒಳಗಡೆ ಬರುವಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಬೋಧನೆ ಮಾಡ್ತಿದ್ರು, ಒಬ್ಬರ ಪೌಲನ್ ಬರ್ತಾನೆ ಗಲಾತ್ಯದವ್ರು ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ, ಒಬ್ಬರ ಭಾರವನ್ನ ಇನ್ನೊಬ್ರು ಹೊರ್ತಾ ಇದ್ರು. ಒಬ್ಬರ ಭಾರವನ್ನ ಇನ್ನೊಬ್ರು ಹೊತ್ಕೊಳ್ಳಿ,
ಈಗ ಒಬ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇನ್ನೊಬ್ರು ಓಡೋಗ್ತಾ ಇದ್ರು. ಉದಾಹರಣೆಗೆ ಏನ್ ಮಾಡ್ತಾ ಇದ್ರು, ತಮಗಿರುವ ಆಸ್ತಿ ಎಲ್ಲವನ್ನ ಮಾರಿ ದೇವ್ರ ಸೇವೆ ಕೊಡ್ತಾ ಇದ್ದಂತ ಒಂದು ಕಾಲ ಇತ್ತು. ಆ ಭಾವನೆಗಳು ಅವತ್ತು ಆ ಸಂದರ್ಭದಲ್ಲಿ ಇತ್ತು. ಆ ಸಂದರ್ಭ ಕೆಲವು ದುಷ್ಟ ಆಲೋಚನೆ ಇರ್ತಕ್ಕಂಥವ್ರು ಸಭೆಯಲ್ಲಿ ಒಳ ಹೊಕ್ಕಾಗ ಅವ್ನು ಹೇಳ್ತಾನೆ, ನೀನು ಅಂತವ್ರನ್ನ ಸಹಿಸ್ತಾ ಇರ್ಲಿಲ್ಲ. ಏನ್ ಮಾಡ್ತಿರೋ ಮತ್ತಾಯನ ಸುವಾರ್ತೆ 18:7 ಅವನವರ ಮಾತನ್ನು ಕೇಳದೆ ಹೋದರೆ ಅವನ್ ನಿನಗೆ ಅಜ್ಞಾನಿ ಅಂತೆಯೋ ಭ್ರಷ್ಟನಂತೆಯೋ ಇರಲಿ, ಅವನ್ನ ನೀನ್ ತ್ಯಜಿಸ್ಬಿಡು, ಅವನ್ನ ದೂರ ಹಾಕು, ಅಂತವ್ರನ್ನ ನೀನು ಸೇರಿಸ್ಬೇಡ. ಆ ಒಂದು ವಿಚಾರದಲ್ಲಿ ಅವರು ಬಹಳ ಕಟ್ಟುನಿಟ್ಟಿನಿಂದ ಇದ್ರು. ಆದ್ರೆ ಇನ್ನೊಂದು ಹೇಳ್ತದೆ, ಬಾಧೆ ಪ್ರಾರಂಭ ಆಗ್ತದೆ. 3ನೇ ವಚನದಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನ ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಅಲ್ಲಿಂದ ಈ ಒಂದು ಚರಿತ್ರೆಯ ಕಪ್ಪು ಛಾಯೆ, ಕರಾಳ ದಿನಗಳ ಪ್ರಾರಂಭ ಆವಾಗ ಆಗ್ತದೆ. ಇಲ್ಲಿ ಎಫೆಸ ಸಭೆಯಲ್ಲಿ ಹೇಳ್ತಾರೆ ಅಂದ್ರೆ, ನೀನ್ ಬಾಧೆಯನ್ನ ಸಹಿಸ್ಕೊಂಡ್ರು ಬೇಸರಗೊಳ್ಳಲಿಲ್ಲ. ಶಿಷ್ಯರ ಮರಣ ಪ್ರಾರಂಭ ಆಯ್ತು. ಶಿಷ್ಯರಿಗೆ ಭಯಂಕರವಾದಂತ ಹಿಂಸೆ ಪ್ರಾರಂಭ ಆಯ್ತು. ಈಗ ಇನ್ನೊಂದು ನೋಡಿ, ಎಲ್ಲಿ ಹಿಂಸೆ ಜಾಸ್ತಿ ಆಯ್ತು, ಎಲ್ಲಿ ಈ ಭಯಂಕರವಾದಂತ ಪರಿಸ್ಥಿತಿಗಳು ಬಂತು, ಅಲ್ಲಿ ಎಲ್ಲರೂ ಕ್ರೈಸ್ತರಾಗ್ಲಿಕ್ಕೆ ಪ್ರಾರಂಭ ಆಯ್ತು. ನಾವು ಓದುವಾಗ ಇವರ ಒಂದು ಹುತಾತ್ಮರ ರೀತಿಯಲ್ಲಿ ದೇವರಿಗೋಸ್ಕರವಾಗಿ ತಮ್ಮನ್ನ ಸಮರ್ಪಿಸಿಕೊಳ್ಳುವಾಗ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಯ್ತು. ಇಡೀ ಜಗತ್ತೇ ಯೇಸು ಸ್ವಾಮಿಯ ಸಂಗತಿಗಳನ್ನ ಕಲೀಲಿಕ್ಕೆ ಪ್ರಯತ್ನ ಪಟ್ರು. ಈ ದುಷ್ಟತನ ಅಥವಾ ಹೇಗೆ ಸಭೆಯೊಳಗಡೆ ನುರುಳಿಸ್ತು ಅಂತ ಹೇಳುವಾಗ ಇನ್ನೊಂದು 2ನೇ ಅಧ್ಯಾಯ 5ನೇ ವಚನ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೆ ಮೊದಲಿದ್ದು ನಿನಗಿದ್ದ ಪ್ರೀತಿಯನ್ನ ನೀನು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸ್ಬೇಕಾಗುತ್ತದೆ. ಸ್ವಾಮಿ ಹೇಳ್ತಾನೆ, ನೀನು ಮೊದಲಿದ್ದಂತ ಪ್ರೀತಿಯನ್ನ ನೀನು ಬಿಟ್ಬಿಟ್ಟಿದೀಯಪ್ಪ. ಆ ಪ್ರೀತಿಯನ್ನ ಬಿಡ್ಲಿಕ್ಕೆ ಕಾರಣ 4ನೇ ವಚನದಲ್ಲಿ ಓದ ಹಾಗೆ ಏನಾಯ್ತು ಅಲ್ಲಿ ಅಂತಂದ್ರೆ, ದಿಯೋತ್ರೇಪ ಅಂತಕ್ಕಂಥ ಒಬ್ಬ, ನಾನು ಆಫೀಸರ್ ಆಗ್ಬೇಕು, ನಾನು ಮುಖ್ಯವಾದಂತ ಒಬ್ಬ ವ್ಯಕ್ತಿ ಆಗ್ಬೇಕು ಅಂತ ಯೋಹಾನ 3ನೇ ಪತ್ರಿಕೆಯಲ್ಲಿ 9-10ನೇ ವಚನದಲ್ಲಿ ಅವನ ಬಗ್ಗೆ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ತೇವೆ, ಅವನೇನ್ ಹೇಳ್ತಾನೆ ಅಂತಂದ್ರೆ, ನೀನು ಸಭೆಗೆ ಕೆಲವು ಮಾತುಗಳನ್ನು ಬರೆದಿದ್ದೇನು ಅಂದರೆ, ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೇಪನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು. ಅವನು ಹರಟೆ ಕೊಚ್ಚುವವನು, ನಮ್ಮ ವಿಷಯದಲ್ಲಿ ಕೆಟ್ಟ ಮಾತನ್ನ ಆಡ್ತಾನೆ. ಅದಲ್ಲದೆ ಸಭೆಯಿಂದ ಸಹೋದರನ ಏನ್ ಮಾಡ್ತಾನೆ, ದೂರ ತಳ್ತಾನೆ. ಈ ರೀತಿಯಾದಂತ ಒಂದು ಸನ್ನಿವೇಶ ಆ ಸಭೆಯಲ್ಲಿ ಬಂದದ್ರಿಂದ ದೇವರು ಬಹಳ ಕೋಪವುಳ್ಳವನಾಗಿ ಒಂದು ಮಾತು ಹೇಳ್ತಾನೆ, ನೀನೇನ್ ಮಾಡಿದ್ದೆ, ಮೊದಲಿದ್ದಂತ ಪ್ರೀತಿ ನಿನಗಿಲ್ಲ. ಮೊದಲೇನ್ ಪ್ರಾಣವನ್ನ ತ್ಯಾಗ ಮಾಡುವಷ್ಟು ನೀನು ದೇವ್ರ ಸೇವೆಗೆ ನಿಂತ್ಕೊಳ್ತಿದ್ದಿ, ನೀನಿಲ್ಲ. ಆದ್ರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನ ನಿನ್ನ ನೆನಪಿಗೆ ತಂದುಕೋ, ದೇವರ ಕಡೆಗೆ ತಿರುಗಿಕೋ. ಎಲ್ಲಿಂದ ಬಿದ್ದಿದ್ದೀಯಾ, ಯಾವ ಸ್ಥಳದಲ್ಲಿ ನೀನು ಬದಲಾದೆ? ಇವತ್ತು ಈ ಸಭೆಗೆ ಸ್ವಾಮಿ ಹೇಳ್ತಕ್ಕಂಥದ್ದು, ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನೀನು ಎಲ್ಲಿದ್ದೆ, ಮೊದಲು ಹೇಗಿದ್ದೆ? ದೇವ್ರ ಸೇವೆಗೋಸ್ಕರ ಹಗಲು ರಾತ್ರಿ ಬರ್ತಾ ಇದ್ದೆ, ದೇವ್ರ ಸೇವೆಗೋಸ್ಕರ ನಿನ್ನನ್ನ ಮುಡುಪಾಗಿಡ್ತಿದ್ದೆ, ಯೇಸು ಸ್ವಾಮಿ ಸೇವೆಗೋಸ್ಕರ ಪಾಸ್ಟರ್ ಜೊತೆಲಿ ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ದೆ, ಏನ್ ಕಾರ್ಯ ಕೊಟ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅವತ್ತು ಅದೇ ರೀತಿ ಗಲಿಬಿಲಿ ಉಂಟಾಯ್ತು. ಅವನ್ ಪಾರ್ಟಿ ಇವನ್ ಪಾರ್ಟಿ, ಅವನ್ ನಮ್ ನಾಯಕ ಅಂತ ಹೇಳಿ ಯಾವಾಗ ಇದು ಪ್ರಾರಂಭ ಆಯ್ತೋ, ಅದಕ್ಕೆ ಸ್ವಾಮಿ ಹೇಳ್ತಾನೆ ಏನಂತ, ನಾನು ನಿನ್ನನ್ನ ತಪ್ಪೋರಿಸ್ಬೇಕಾದ್ರೆ ನೀನು ಎಲ್ಲಿಂದ ಬಿದ್ದಿದ್ಯೋ ಅದನ್ನ ನೆನಪಕ್ಕೆ ತಂದಿಕೋ. ಇವತ್ತಿನ ಒಂದು ಪ್ರಸ್ತುತವಾದಂತ ಪರಿಸ್ಥಿತಿಗೆ ಸ್ವಾಮಿ ನಮ್ಗೆ ಹೇಳ್ತಾ ಇದ್ದಾನೆ, ನೀನು ಯಾಕೆ ಆ ಪ್ರೀತಿಯನ್ನ ಕಳ್ಕೊಂಡಿದ್ದೀಯಾ, ಯಾಕೆ ದೇವರ ಸೇವೆ ಮಾಡುವುದನ್ನ ನೀನು ನಿಲ್ಸಿದ್ದೀಯಾ, ಯಾಕೆ ದೇವರ ಕಾರ್ಯಗಳಲ್ಲಿ ನಿನ್ನನ್ನು ತೊಡಗಿಸ್ಕೊಳ್ತಿಲ್ಲ, ನೀನ್ ನೆನೆಸ್ಕೋ, ದೇವರ ಕಡೆಗೆ ತಿರುಗಿಕೋ. ಇದು ಇವತ್ತು ಈ ಎಫೆಸ ಸಭೆಯ ಮೂಲಕವಾಗಿ ನಾವು ಬರ್ತಕ್ಕಂಥ ಸಂಗತಿ. ಏನಂತ, ದೇವರ ಕಡೆಗೆ ತಿರುಗಿಕೋ. ಯಾಕಂದ್ರೆ ಭವಿಷ್ಯತ್ತನ್ನ ಬಲ್ಲಾತನಾಗಿರುವಂತ ಕ್ರಿಸ್ತನ್ ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ, ದೇವ್ರ ಕಡೆಗೆ ನೀನು ತಿರುಗಿಕೋ. ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನ ಮಾಡು. ನೀನ್ ದೇವ್ರ ಕಡೆಗೆ ತಿರುಗಿಕೊಳ್ಳೋದ್ರೆ ನಾನು ಬಂದು ನಿನ್ನ ದೀಪ ಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಮೊದಲು ಏನ್ ಮಾಡ್ತಾ ಇದ್ದೆಪ್ಪ, ಸುವಾರ್ತೆಗೋಸ್ಕರ ನಿಂತ್ಕೊಳ್ತಾ ಇದ್ದೆ, ದೇವರ ಸಭೆಗೆ ಪ್ರೋತ್ಸಾಹ ಮಾಡ್ತಾ ಇದ್ದೆ, ಕಾಣಿಕೆಗಳನ್ನ ಕೊಡ್ತಾ ಇದ್ದೆ. ಇವತ್ತು ನಿನ್ನ ಮನಸ್ಸಿನಲ್ಲಿ ವಿಭಿನ್ನವಾದ ಆಲೋಚನೆಗಳು ಬಂದಿದೆ, ನೀನ್ ದೇವರ ಸಭೆಗೆ ವಿರುದ್ಧವಾಗಿ ನಿಂತಿದ್ದೀಯಾ, ಬೇರೆಯವರ ಮಾತನ್ನ ಕೇಳ್ತಾ ಇದ್ದೀಯಾ. ಎಷ್ಟೋ ಜನರು ಹೇಳ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡುವಾಗ, ಯಾರೋ ಅವ್ರೇನೋ ಮಾಡ್ಕೊಳ್ತಾರ, ನಾವ್ಯಾಕೆ ಮಾಡೋಣ. ಇಂಥ ಪರಿಸ್ಥಿತಿ ಇವತ್ತು ಇರೋದ್ರಿಂದ ಈ 7 ಸಭೆಗಳ ಸಂಗತಿಗಳು ನಮ್ಮನ್ನ ಎಚ್ಚರಿಸುವಂತ ವಾಕ್ಯಗಳಾಗಿ ಇವತ್ತು ಯೋಹಾನನು ಹಿಂದೆಯೇ ನಮಗೆ ತಿಳಿಸಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭವನ್ನ ಸ್ವಾಮಿ ಹಿಂದೆ ಮಾಡ್ತಿದ್ದ ಕೃತ್ಯಗಳನ್ನ ಮಾಡು ಎಂಬುದಾಗಿ ಹೇಳುವುದನ್ನು ಕಾಣ್ತೇವೆ. ಗೌರವವನ್ನ ಕೊಡು, ಪ್ರೀತಿಯನ್ನು ತೋರಿಸು, ಆದರಿಸು, ಸಭೆಗೆ ಒತ್ತಾಸೆಯನ್ನ ನೀಡು. ಇವೆಲ್ಲ ಹಿಂದೆ ಮಾಡ್ತಾ ಇದ್ವಿ.
ಹಿಂದೆ ನಾವೆಲ್ಲರೂ ಹೊಸದಾಗಿ ಸೇರಿದಾಗ ಸಭೆಯ ಸೇವೆ ಅಂದ್ರೆ 3 ಗಂಟೆಗೆ ಬನ್ನಿ ಅಂದ್ರೆ 2:15 ಅಲ್ಲಿ ಬಂದು ಕಾಯ್ಕೊಂಡಿರ್ತಿದ್ವಿ. ನನ್ನ ಫ್ರೆಂಡ್ ಬರ್ತಾನೆ, ಅವ್ನು 2:15 ಬರೋನು, 2:15 ಬರೋನು, ಇನ್ನೊಬ್ಬ 3 ಗಂಟೆ ಮೊದಲು ಎಲ್ಲರೂ ಕಾಯ್ಕೊಂಡಿರ್ತಿದ್ರು. ಅಷ್ಟೊಂದು ಆಸಕ್ತಿ, ಅಷ್ಟೊಂದು ಆಸೆ. ಇವತ್ತು 3 ಗಂಟೆಗೆ ಬನ್ನಿ ಅಂತಂದ್ರೆ 5 ಗಂಟೆಗೆ ಆದಾದ್ರೂ ಬರೋದಿಲ್ಲ. ಅದನ್ನೇ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಎಲ್ಲಿಯಪ್ಪ ನಿನ್ನ ಪ್ರೀತಿ, ಬಿಡ್ಬಿಟ್ಟಿದೆಯಲ್ಲಪ್ಪ ದೇವ್ರ ಸೇವೆಯಲ್ಲಿ, ಅದಕ್ಕೆ ಅದನ್ನ ಮಾಡು ಅಂತ ಹೇಳ್ಬಿಟ್ಟು ಇನ್ನೊಂದು ವಾಕ್ಯ ಇದೆ. ಏನಂತಂದ್ರೆ, ನಾನು ಬಂದು ಇದನ್ನ ತೆಗೆದು ಬಿಡ್ತೇನೆ, ಇದು ಕಡೆಯವರೆಗೂ ನೀನು ಈ ರೀತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೋ. ಆದ್ರೆ ಒಂದು ಒಳ್ಳೇದುಂಟು ನಿನ್ನಲ್ಲಿ. ಏನು? ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭಿಕರಾದಂಥ ನಮ್ಮಲ್ಲಿ, ವಿಶ್ವಾಸಿಗಳಾದಂಥ ನಮ್ಮಲ್ಲಿ ಒಂದು ಒಳ್ಳೇದುಂಟು. ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿ. ನಿಕೋಲಾಯಿತರು ಯಾರು ಇವರು? ಒಂದು ವೇಳೆ ನಾವು ಸತ್ಯವೇದವನ್ನು ಓದೋದಾದ್ರೆ, ಇವರ ಒಂದು ಗಲಾತ್ಯದ ಅಪೊಸ್ತಲರ ಕೃತ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಅಸಿಸ್ಟೆಂಟ್ಸ್ಗಳಾಗಿ ಆಯ್ಕೆ ಮಾಡ್ಕೊಳ್ತಾನೆ. ನಿಕೋಲಾಯ ಅಂದ್ರೆ ಜನರ ಮನಸ್ಸನ್ನ ಗೆಲ್ಲುವಂತವನು, ಎಲ್ಲರನ್ನ ಸೇರಿಸ್ಕೊಳ್ತಕ್ಕಂಥ ಶಕ್ತಿ ಇರುವಂತವನು ಅಂತೇಳಿ. ನಿಕೋಲಾಯ ಅಥವಾ ನಿಕೋಲಾಯಿತರು ಇವರು ಯಾವ ರೀತಿಯಾದಂತ ಆಲೋಚನೆ ಉಳ್ಳವರಾಗಿದ್ರು? ಅವ್ರ ಸ್ವಾಮಿ ಯಾಕೆ ಅವ್ರನ್ನ ದ್ವೇಷಿಸ್ತಾ ಇದ್ದ ಅಂದ್ರೆ, ವ್ಯಭಿಚಾರ ಮಾಡಬಹುದು, ಅವ್ರು ಅನುಸರಿಸಿದಂತ ನಿಯಮಗಳು. ವ್ಯಭಿಚಾರ ಮಾಡಬಹುದು, ಏನ್ ತೊಂದರೆ ಇಲ್ಲ. ವಿಗ್ರಹಗಳಿಗೆ ನೈವೇದ್ಯ ಮಾಡೋದನ್ನ ತಿನ್ಬೋದು, ಏನೂ ಇಲ್ಲ. ಆದ್ರೆ ನಾವು ಕ್ರೈಸ್ತರು, ನಿಕೋಲಾಯಿತರು ಏನಾಗಿದ್ರು? ವಿಶ್ವಾಸಿಗಳಾಗಿದ್ರು. ಅಂತಿಯೋಕ್ಯ ಸಭೆಯಿಂದಲೇ ಅವರ ಒಂದು ಚರಿತ್ರೆ ಪ್ರಾರಂಭವಾಗ್ತದೆ. ಈ ರೀತಿ ಆಗಿರುವಾಗ ಅವರು ಈ 3 ಕಾರ್ಯಗಳಿಗೆ ಒತ್ತಾಸೆಯನ್ನು ನೀಡ್ತಿದ್ರು. ಮೊದಲು ವ್ಯಭಿಚಾರವನ್ನ ಮಾಡೋದು ಏನ್ ತಪ್ಪಿಲ್ಲ, ವಿಗ್ರಹಗಳಿಗೆ ನೈವೇದ್ಯವನ್ನ ಮಾಡ್ತಿದ್ದದನ್ನ ತಿಂತಾ ಇದ್ರು. ಆಮೇಲೆ ಕ್ರಿಸ್ತನ ಮೇಲೆ ನಂಬಿಕೆ ಇದ್ರೆ ಸಾಕು. ನೋಡಿ, ಬಿಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇವತ್ತು ಏನ್ ಬೋಧನೆ ಮಾಡ್ತಾ ಇದೆ ಸಭೆ ಅಂದ್ರೆ, ಕ್ರಿಸ್ತನ ಯೇಸ್ವಾಮಿ ದೇವ್ರು ಕರೆಕ್ಟ್ ಓಕೆ, ಆದ್ರೆ ಆಜ್ಞೆಗಳನ್ನ ನೆರವೇರಿಸೋದನ್ನ ಬೇಡ, ಆಜ್ಞೆಗಳನ್ನ ಕೈಕೊಂಡು ನಡೆಯೋದು ಬೇಕಾಗಿಲ್ಲ. ಯೇಸ್ವಾಮಿ ದೇವ್ರಂದ್ರೆ ಸಾಕು, ಇವೆಲ್ಲವನ್ನ ಮಾಡಿ ಯೇಸು ಸ್ವಾಮಿ ನಂಬಿದ್ರೆ ಸಾಕು. ಅದರಿಂದ ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೆ ಸತ್ಯ ಗೊತ್ತು. ಇಂಥ ನಿಕೋಲಾಯಿತರ ಅಂತ ವ್ಯಕ್ತಿಗಳು ಇವತ್ತು ಸಭೆಯಲ್ಲಿ ಇರುವಂತವ್ರನ್ನ ನೀವು ನೋಡ್ತಾ ಇದ್ದೀವಿ, ಅಂತವ್ರನ್ನ ನೀವು ದ್ವೇಷಿಸ್ತೀರಿ. ಅದೊಂದು ಒಳ್ಳೆ ಗುಣ ನಿಮ್ಮಲ್ಲಿದೆ. ಆದ್ರಿಂದ ದೇವರಾತ್ಮನು ಸಭೆಗಳಿಗೆ ಕಿವಿ ಉಳುವನು ಕೇಳಲಿ, ಯಾವನು ಜೀವ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡ್ತೇನೆ. ಪ್ರಿಯರೇ, ಇವತ್ತನ್ನು ನೋಡುವಾಗ ಸ್ವಾಮಿ ಹೇಳುವಂಥದ್ದು, ದೇವರಾತ್ಮನು ಸಭೆಗಳಿಗೆ ಹೇಳ್ತಾ ಇದ್ದಾನೆ. ಸಭೆಗಳಿಗೆ ಅಂದ್ರೆ ಯಾವ ಸಭೆಗಲ್ಲ, ನಮ್ಮ ಹೃದಯವೆಂಬ ಆಲಯಕ್ಕೆ ಹೇಳ್ತಾ ಇದ್ದಾನೆ. ಇವುಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ. ಇವತ್ತು ಹೇಳಿರುವಂತಹ ಸಂಗತಿಗಳು ಹಿಂದೆ ಯಾವಾಗ್ಲೂ ನಡೆದಿರ್ತಕ್ಕಂಥದ್ದು. ಕ್ರಿಸ್ತ ಶಕ 31ರಿಂದ 100-150ನೇ ಇಸ್ವಿಗಳಲ್ಲಿ ನಡೆದಿರ್ತಕ್ಕಂಥದ್ದು ಈಗ ನಡೆಯುತ್ತಿರುವಂತ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಗಮನಕ್ಕೆ ಬರುವುದನ್ನ ಕಾಣ್ತಾ ಇದ್ದೇವೆ. ಅದರಿಂದ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ ಸ್ವಾಮಿ, ಕರೆತಿದ್ದಾನೆ ಸ್ವಾಮಿ. ಮೊದಲಿದ್ದದನ್ನೇ ನೀನು ಮಾಡಪ್ಪ, ನೀನು ಬದುಕು ಸುಂದರವಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಕ್ಕಂಥದ್ದು ಏನಂದ್ರೆ, ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನ ನೀನು ಕೊಡ್ತೇನೆ. ಅದನ್ನ ಆದಮ್ಮ ಅವಳು ತಿನ್ಲಿಕ್ಕೆ ಆಗ್ಲಿಲ್ಲ. ಜೀವದಾಯಕ ವೃಕ್ಷದ ಹಣ್ಣು ಒಂದ್ ವೇಳೆ ಅವ್ರು ತಿಂದು ಬಿಟ್ಟಿದ್ರೆ ಅವತ್ತು ಮರಣನೇ ಇರ್ತಿರ್ಲಿಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಆ ಹಣ್ಣನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ಆದ್ರೆ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. 2ನೇ ಸಭೆ, ಮೊದಲನೇ ಸಭೆಯಲ್ಲಿ ಕಂಡದ್ದು, ಹಿಂದೆ ನೀವು ಯಾವ ರೀತಿ ಇದ್ರಿ ಇವತ್ತು ಆಗಿರ್ರಿ. ಹಿಂದೆ ನಿಮಗೆ ಎಷ್ಟು ಆಸಕ್ತಿ ಇತ್ತು ಅಷ್ಟು ಆಸಕ್ತಿ ನಿಮಗಿರ್ಲಿ. ಸತ್ಯವನ್ನ ಬಿಡಬೇಡ್ರಿ, ಹಿಡಿದುಕೊಳ್ರಿ. ಅದ್ರ ಸ್ವಾಮಿ ಒಂದು ಅವಕಾಶ ಕೊಟ್ಟಿದ್ದಾನೆ. ಹೇಳ್ತಾನೆ, ಏನ್ ತೆಗಿತಾನೆ? ದೀಪಸ್ತಂಭವನ್ನ, ನಿಮ್ಮ ಪವಿತ್ರಾತ್ಮನನ್ನ ತೆಗಿತೇನೆ ಕಡೆಯ ಕಾಲದಲ್ಲಿ ಒಂದು ವೇಳೆ ಇವುಗಳನ್ನ ನೀವು ಅನುಸರಿಸ್ತೇ ಹೋದ್ರೆ ಅಂತೇಳಿ ಎಫೆಸದ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಡ್ತದೆ. 2ನೇದು, ಸ್ಮೂರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನ ಬಲ್ಲೆನು. ಇಲ್ಲಿ ಸ್ಮೂರ್ಣ ಸಭೆ ಕ್ರಿಸ್ತ ಶಕ 100ರಿಂದ 313ವರೆಗೆ ಇದ್ದಂತ ಒಂದು ಸಭೆ. ಪುನರುತ್ಥಾನಗೊಂಡಂತ ನಾನು ಸತ್ತವನಾಗಿದ್ದೇನು, ಈಗೋ ಬದುಕಿದ್ದೇನೆ, ಯುಗ ಯುಗಾಂತರಕ್ಕೂ ಜೀವಿಸುವಂತ ದೇವರು ನಾನಾಗಿದ್ದೇನೆ. ನಾನು ಹೇಳ್ತಾ ಇದ್ದೇನೆ ನಿನಗೆ, ಯೋಹಾನನ ದರ್ಶನದಲ್ಲಿ ಹೇಳುವಾಗ ನಾನೇ ಹೇಳ್ತಾ ಇದ್ದೇನೆ ನಿನಗೆ, ಇದನ್ನ ಬರೇ. ಏನು ಸ್ಮೂರ್ಣ ಅಂತಂದ್ರೆ ಸುವಾಸನೆ ಅಥವಾ ಪರಿಮಳ, ಸುಗಂಧ ತೈಲ. ಈ ಅರಬ್ ದೇಶದಲ್ಲಿ ಒಂದು ಸುವಾಸನೆಯನ್ನ ಬೀರ್ತಕ್ಕಂಥ ಗಿಡ ಇದೆ. ನಮ್ಮಲ್ಲಿ ಈಗ ನೈಟ್ ಕ್ವೀನ್ ಅಂತಾರಲ್ಲ, ರಾತ್ರಿ ಹೊತ್ತು ಅದ್ರ ಹತ್ರಕ್ಕೂ ಹೋದ್ರೆ ಹೇಗಿರುತ್ತೆ ಅಂತೀರ?
ದಾರಿಲಿ ಹೋಗ್ತಾ ಇದ್ರೇನೆ ಅಷ್ಟೊಂದು ಸುವಾಸನೆ ಬೀರ್ತಕ್ಕಂಥ ಅಂತಹ ಗಿಡಗಳು ಅರಬ್ ದೇಶದಲ್ಲಿ ಸಿಗ್ತಾ ಇತ್ತು. ಅದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಎಣ್ಣೆಯನ್ನ ಮಾಡ್ತಾ ಇದ್ರು, ಈಗ ಸುಗಂಧ ತೈಲವನ್ನ ಮಾಡ್ತಾ ಇದ್ರು. ಅದರಿಂದ ಸ್ಮೂರ್ಣ ಅಂತಂದ್ರೆ ಸುಗಂಧ ತೈಲ ಎಣ್ಣೆ ಇತ್ತು ಅಂತಲ್ಲ, ಅಷ್ಟೊಂದು ಸುಂದರವಾಗಿದ್ದಂತ ಸಭೆ ಇದು. ಇಡೀ ಲೋಕದಲ್ಲೇ ಒಂದು ಹಳೆಯ ಪಟ್ಟಣ. ಈ ಪಟ್ಟಣ ಹೆಸರು ಇಜ್ಮೀರ್ ಅಂತೇಳಿ ಈಗ ಕರೀತಾರೆ. ಮತ್ತೆ ಇದು ಟರ್ಕಿ ದೇಶದಲ್ಲಿ ಇದೆ. ಇದು 3ನೇ ಒಂದು ದೊಡ್ಡ ಪಟ್ಟಣ ಎಂಬುದಾಗಿ ಕರೆಯಲ್ಪಡ್ತದೆ ಆ ದೇಶದಲ್ಲಿ. ಸಾಮಾನ್ಯವಾಗಿ ನೀವು ದಾರಿಯಲ್ಲಿ ಹೋಗುವಾಗ ಈಸ್ಟರ್ನ್ ಬುಲ್ ಅಂತಕ್ಕಂಥದ್ದು ಬ್ಯಾಂಕ್ ನೋಡಿದ್ದೀರಾ? ಬ್ಯಾಂಕ್ ನೋಡಿಲ್ಲ? ಕೆಂಪು ಬಣ್ಣದ ಒಂದು ಇದ್ರಲ್ಲಿ ಹಾಕಿ, ಈಗ ನಮ್ಮ ಇಲ್ಲೂ ಬೆಂಗಳೂರಲ್ಲಿ ಇದಾವೆ ಬಹಳಷ್ಟು ಬ್ಯಾಂಕ್ಗಳು, ಅಂದ್ರೆ ಅದರ ರಾಜಧಾನಿ. ಸೊ ಅದರಿಂದ ಇಲ್ಲೂ ಎಫೆಸ್ದಿಂದ ಸುಮಾರು 40 ಕಿಲೋಮೀಟರ್ ಅಥವಾ 40 ಮೈಲಿ ದೂರದಲ್ಲಿದೆ ಈ ಸಭೆ. ಇವತ್ತಿಗೂ ಸಹ ಪಳೆಯುಳಿಕೆಗಳು ಒಂದ್ ವೇಳೆ ಅಲ್ಲಿ ತೋರಿಸಿದ್ರೆ ಬಹಳ ಅದನ್ನ ನೋಡಿದ್ರೆ ಬಹಳಷ್ಟು ಚೆನ್ನಾಗಿರ್ತದೆ. ಪಳೆಯುಳಿಕೆಗಳು ಇವತ್ತಿಗೂ ಸಹ ಇದೆ. ಆ ಸಂದರ್ಭದಲ್ಲಿ 2 ರಿಂದ 3 ಲಕ್ಷ ಜನರು ಅಲ್ಲಿ ವಾಸ ಮಾಡ್ತಾ ಇದ್ರು. ಇದು ಇಲ್ಲಿನೂ ಸಹ ಏನಾಗಿತ್ತು ಅಂದ್ರೆ ನೇಮಿಸಸ್ ಅಂತಕ್ಕಂಥ ದೇವತೆಯನ್ನ ಅಲ್ಲಿ ಪ್ರತಿಷ್ಠಾಪಿಸಿದ್ರು. ಆ ಸ್ಥಳ, ಈ ಸ್ಥಳದ ಬಗ್ಗೆ ನಾವು ಸ್ಮುರ್ನ ಅನ್ನುವಂಥ ಸ್ಥಳದಲ್ಲಿ ಯಾವಾಗಲೂ ಕೊಲೆಗಳು, ಭೂಕಂಪಗಳು, ದರೋಡೆಗಳು, ರೋಗಗಳು, ಕಾಯಿಲೆಗಳು, ಕಷ್ಟಗಳು ತುಂಬಿರ್ತಾ ಇತ್ತು. ಈಗಿನ ಪರಿಸ್ಥಿತಿ ಏನಿದೆ ಎಲ್ಲ ವಿಶ್ವದಾದ್ಯಂತ ಅದೇ ರೀತಿಯಾಗಿರ್ತಿತ್ತು. ಆದ್ರೆ ಒಂದು ವಿಶೇಷವಾದಂತ ಸಂಗತಿ ಏನಂದ್ರೆ ಈ ಸ್ಥಳದಲ್ಲಿ ಕ್ರೈಸ್ತರು ಬಹಳಷ್ಟು ಜನರಿದ್ರು, ತುಂಬಾ ಜನರಿದ್ರು. ಇಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಸಮಯ ಹೋಗ್ತಾ ಇರೋದ್ರಿಂದ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೇ ಹೇಳೋದು, ನಾನು ನಿನ್ನ ಸಂಕಟವನ್ನ ಬಲ್ಲೆನು. ಐ ನೋ ಯುವರ್ ಟ್ರಿಬುಲೇಷನ್, ನಾನು ನಿನ್ನ ಸಂಕಟವನ್ನ ಬಲ್ಲೆ. ರೋಮನ್ ಚಕ್ರವರ್ತಿ ಆದಂತ ಕೈಸರ್ನ ಕಾಲದಲ್ಲಿ ಈ ಸಭೆ ಹಿಂಸೆಗೆ ಒಳಗಾಯಿತು ಎಂಬುದಾಗಿ ನೋಡ್ತೇವೆ. ಸುವಾರ್ತೆ ಬಹಳ ವೇಗವಾಗಿ ಸಾರಲ್ಪಡ್ತು. ಈ ರೋಮನ್ನರ ಒಂದು ಅನ್ಯ ಮತದ ಒಂದು ಸಿದ್ಧಾಂತಗಳು ಏನಿವೆಯೋ ಅವು ಈ ಸಭೆಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಈ ಸಭೆಯ ಮೇಲೆ ಆಕ್ರಮಣವನ್ನ ಮಾಡಿ ಲಕ್ಷಾಂತರ ಜನರು ಬಲಿಯಾದರು. ಚರಿತ್ರೆಯಲ್ಲಿ ನಾವು ನೋಡುವಾಗ ಭಯಂಕರವಾದಂಥ ಹಿಂಸೆ, ಯಾವ ರೀತಿ ಹಿಂಸೆ ನಾವು ಚರಿತ್ರೆಯಲ್ಲಿ ನೋಡಿದ್ದೇವೆ. ಈ ಕೊಲೋಸಿಯಂ, ಅದು ಮೈದಾನ ನಿಮಗೆ ಗೊತ್ತಲ್ಲ, ಒಂದು ಇಟಲಿಯಲ್ಲಿ ಇರ್ತಕ್ಕಂಥ ಒಂದು ಸ್ಥಳ. ಅದು ಅಲ್ಲಿ ಏನ್ ಮಾಡ್ತಾ ಇದ್ರು, ದೇವರ ಸೇವೆ ಮಾಡುವಂಥವ್ರು, ದೇವರ ಹೆಸರು ಹೇಳ್ತಕ್ಕಂಥವ್ರು, ಹಾಗೂ ದೇವರ ವಾಕ್ಯವನ್ನ ಓದುವಂಥವರು, ಯೇಸುವಿನ ವಿಚಾರವಾಗಿ ಬೋಧನೆ ಮಾಡ್ತಕ್ಕಂಥವ್ರು, ಅದೆಲ್ಲ ಯಾಕೆ ಸತ್ಯವೇದವನ್ನ ಹಿಡ್ಕೊಳ್ತಕ್ಕಂಥವ್ರನ್ನು ಸಹ ಏನ್ ಮಾಡ್ತಾ ಇದ್ರು, ಅಲ್ಲಿ ಕರ್ಕೊಂಡೋಗಿ ಪ್ರಾಣಿಗಳ ಬಾಯಿಗೆ ಒಪ್ಪಿಸ್ತಾ ಇದ್ರು, ಸಿಂಹಗಳಿಗೆ ಒಪ್ಪಿಸ್ತಾ ಇದ್ರು. ಬಹಳ ಸರಿ ಕಲ್ತಿದ್ದೇವೆ. ಅಷ್ಟೇ ಅಲ್ಲದೆ ಹಸಿದ ಅನೇಕ ದಿವಸ ಸಿಂಹಗಳನ್ನ ಊಟ ಕೊಡದೆ ಹಂಗೆ ಇಟ್ಟು ಇಂಥ ಕ್ರೈಸ್ತರನ್ನ ತೆಗೆದುಕೊಂಡು ಹೋಗ್ಲಾಗ ಬೀಸಾಕ್ತಾ ಇದ್ರು, ಸಿಗಿದು ತಿಂತಾ ಇತ್ತು. ನಂತರ ಸೆಂಟ್ ಪೀಟರ್ ಸ್ಕ್ವಯರ್ ಆ ಒಂದು ಸ್ಥಳದಲ್ಲಿ ಕಂಬಗಳಿಗೆ ಅವ್ರನ್ನ ಹಾಕಿ ಅಲ್ಲಿ ಬೆಂಕಿ ಹಾಕಿ ಸುಡ್ತಾ ಇದ್ರು. ಇಂಥ ಭಯಂಕರವಾದಂಥ ರೀತಿಯಲ್ಲಿ ಈ ಸ್ಥಳದಲ್ಲಿ ಹಿಂಸೆ ಪ್ರಾರಂಭ ಆಯ್ತು ಎಂಬುದಾಗಿ ಇಲ್ಲಿ ನೋಡ್ತೇವೆ. ನಾನು ನಿನ್ನ ಸಂಕಟವನ್ನ ಬಲ್ಲೆ, ನಿನ್ನ ಕಷ್ಟವನ್ನು ಬಲ್ಲೆ, ನೀನ್ ಎಷ್ಟು ಹಿಂಸೆ ಅನುಭವಿಸ್ತಿದ್ಯಾ ಅಂತ ಬಲ್ಲೆ. ಸ್ವಲ್ಪ ಯೋಚನೆ ಮಾಡಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಇಂಥ ಕಷ್ಟ ಬಿಡಿ, ಆ ರೀತಿ ಆಗ್ಬೇಕಾದ್ರೆ ನಮ್ಮ ಜೀವನ ಶೈಲಿನೇ ಬೇರೆ ಇರ್ತದೆ. ಒಂದು ವೇಳೆ ಏನಾದ್ರು ಕಷ್ಟ ಬಂದ್ರೆ ಕ್ರೈಸ್ತನಾಗಿ ನಿಂತ್ಕೊಳ್ಳಿಕ್ ಸಾಧ್ಯನಾ? ಅದಕ್ಕೆ ಇವತ್ತಿಂದ ನಾವು ಕಲಿಬೇಕು. ಹೇಳ್ತಾರೆ, ನಿನ್ನ ಬಡತನವನ್ನ ಬಲ್ಲೆನು, ಬಡತನ ಬಲ್ಲೆನು. ಯಾವ ರೀತಿಯಲ್ಲಿ ಈ ಜನರು ತಮಗಿದ್ದಂತ ಮನೆ ಮಠಗಳನ್ನ ಬಿಟ್ಬಿಟ್ರು, ತಮಗಿದ್ದಂತ ಮನೆಗಳನ್ನ, ನಮಗಿದ್ದಂತ ಆಸ್ತಿಯನ್ನ, ಹೊಲ ಗದ್ದೆಗಳನ್ನ ಬಿಟ್ಬಿಟ್ರು. ಯಾವುದಕ್ಕೋಸ್ಕರ? ಯೇಸು ಸ್ವಾಮಿಯ ಹೆಸರಿಗೋಸ್ಕರವಾಗಿ ಎಲ್ಲವನ್ನ ಬಿಟ್ಟು ಗುಹೆಗಳಲ್ಲಿ ವಾಸ ಮಾಡಿದ್ರು. ಅದನ್ನ ಹೇಳ್ತಾರೆ, ನೀನು ಬಡತನ ಬಲ್ಲಪ್ಪ, ಊಟನೇ ಮಾಡ್ತಿರ್ಲಿಲ್ಲ ನೀನು, ನಿನಗೆಲ್ಲ ಇತ್ತು, ಎಲ್ಲವನ್ನ ಬಿಟ್ಟು ಓಡೋದೆ, ನಿನ್ನ ಬಡತನವನ್ನ ಬಲ್ಲೆನು. ಆದರೂ ನೀನು ಐಶ್ವರ್ಯವಂತನೇ. ಹೇಗೆ ನೀನು ಐಶ್ವರ್ಯವಂತನು? ವಾಕ್ಯದಲ್ಲಿ ನಾವು ನೋಡ್ತೇವೆ, ಆಧ್ಯಾತ್ಮಿಕ ಜೀವನದಲ್ಲಿ ದೇವರ ವಾಕ್ಯಗಳನ್ನ ಅರಿತುಕೊಂಡದರಲ್ಲಿ, ಪವಿತ್ರಾತ್ಮ ಪ್ರೇರಿತರಾಗಿ ಜೀವನ ಮಾಡುವುದರಲ್ಲಿ, ಒಬ್ಬ ಶ್ರೇಷ್ಠ ಭಕ್ತಿಯಲ್ಲಿ ನೀನು ಐಶ್ವರ್ಯವಂತನು ಎಂಬುದಾಗಿ ಈ ದೇವರು ಈ ಸಭೆಗೆ ಸ್ಪಷ್ಟವಾದಂತ ಸಂಗತಿಯನ್ನ ತಿಳಿಸ್ತಾನೆ. ನೀನು ಐಶ್ವರ್ಯವಂತನು. ಒಂದು ವೇಳೆ ಇವತ್ತಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬಡವರಾಗಿದ್ದೇವೆ, ಎಲ್ಲವನ್ನು ತಕೊಳ್ಳಿಕ್ಕೆ ಆಗೋದಿಲ್ಲ. ಆತ್ಮಿಕತೆಯಲ್ಲಿ ಅದಕ್ಕಿಂತ ಬಡವರಾಗಿದ್ದೇವೆ. ಅದಕ್ಕೆ ಹೇಳ್ತಕ್ಕಂಥದ್ದು, ನಿನ್ನ ದರಿದ್ರನು. ವಾಕ್ಯಗಳು ನೋಡಿ ಎಲ್ಲೆಲ್ಲ ಕನೆಕ್ಟ್ ಆಗ್ತದೆ. ಸ್ಮರಣ ಸಭೆಗೆ ಬರುವಾಗ ನೀನ್ ಇದು ಇಲ್ಲ ಓದಿಕೆದಲ್ಲಿ ಬರೀತಾನೆ, ಈ ವಾಕ್ಯ ನೋಡಿ, ನೀನು ದರಿದ್ರನು. ಯಾವುದರಲ್ಲಿ? ಆಧ್ಯಾತ್ಮಿಕತೆಯಲ್ಲಿ, ಸತ್ಯ ವಾಕ್ಯಗಳನ್ನ ತಿಳ್ಕೊಂಡು ನಡೆಯುವುದರಲ್ಲಿ.
ದೇವರ ಮಕ್ಕಳ ಹಾಗೆ ಜೀವಿಸುವುದರಲ್ಲಿ ನೀನು ದರಿದ್ರನು ಅಂತ ಹೇಳಿ ಬರೀತಾರೆ. ಅದಕ್ಕೋಸ್ಕರವಾಗಿ ಆದರೂ ನೀನು ಐಶ್ವರ್ಯವಂತನೇ. ಯಾಕಂದ್ರೆ ಆವತ್ತಿನ ಸಭೆಯಲ್ಲಿದ್ದಂತ ಜನರು ಈ ಎಲ್ಲಾ ಕಷ್ಟಗಳು, ಸಂಕಟಗಳು, ನೋವುಗಳ ಮಧ್ಯದಲ್ಲಿ ಆಧ್ಯಾತ್ಮಿಕವಾಗಿ ಐಶ್ವರ್ಯವಂತರಾಗಿದ್ರು. ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನ ಬಲ್ಲೆನು. ಅವ್ರೇನ್ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ ಸಭೆಯಲ್ಲಿ? ನಾವು ಯೆಹೂದ್ಯರು, ಕ್ರೈಸ್ತರಾಗಿದ್ದೇವೆ, ಸಭೆಯಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಬರೀತಾರೆ ರೋಮಾಪುರದವ್ರು ಬರೆದ ಪತ್ರಿಕೆಯಲ್ಲಿ, ಅದನ್ನ ನಾವು ಓದ್ತೇವೆ. ಸಭೆಗೆ ನೀವು ಬರುವುದಾದ್ರೆ ಸುನ್ನತಿಯಾಗಿರ್ಬೇಕು. ಕ್ರೈಸ್ತ ಧರ್ಮದಲ್ಲಿ ಸುನ್ನತಿಯ ಸಂಗತಿ ಬರೋದಿಲ್ಲ. ಆದ್ರೆ ಯಹೂದ್ಯರು ನಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತಕ್ಕಂಥವ್ರು ಸುನ್ನತಿ ಆಗಬೇಕು ಅಂತ ಹೇಳಿ ಒಂದು ಹೊಸ ಸಂಗತಿಗಳನ್ನ ಅವರು ತರ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಿಬಿಲಿ ಉಂಟಾಗ್ತಾ ಇತ್ತು. ಅದಕ್ಕೆ ಯೇಸು ಸ್ವಾಮಿ ಅವ್ರು ಹೇಳ್ತಾರೆ, ಏನೋ ಅವ್ರು ಹೇಳ್ತಾ ಇದ್ರು, ಸುನ್ನತಿ ಹೃದಯದಲ್ಲಾದವರು ಮಾತ್ರ ನಿಜವಾದಂತ ಸುನ್ನತಿ ಅಂತ ಸ್ವಾಮಿ ಹೇಳ್ತಾ ಇದ್ರು. ಅಂದ್ರೆ ಇನ್ನೊಂದು ವಾಕ್ಯ ಹೇಳ್ತದೆ, ನೀವು ಬಡವರು ಅನ್ನೋದನ್ನ ಬಲ್ಲೆ ಅಂತ ಹೇಳುವಾಗ ಪೌಲನು ಅದನ್ನ ಯಾವ ರೀತಿ ಬರೀತಾನೆ ಅಂದ್ರೆ 10:34 ನಿಮ್ಮ ಸೊತ್ತನ್ನ ಸುದುಕೊಳ್ಳುವವರಿಗೆ ಸಂತೋಷದಿಂದ ಕೊಟ್ಬಿಟ್ರಿ, ನೀವು ಸಂತೋಷದಿಂದ ಕೊಟ್ಬಿಟ್ರಿ, ಆ ತರ ಜೀವಿಸ್ತ್ರಿ. ಆದ್ರೆ ಈಗ ಯಹೂದ್ಯರು ಅನ್ನೋ ವಿಚಾರ ಬರುವಾಗ, ಯಹೂದ್ಯ ಅಂತಂದ್ರೆ ಅದರ ಅರ್ಥ ಏನಂತೀರಾ? ಯಹೂದ್ಯರು ಅಂತಂದ್ರೆ ಅದರ ಅರ್ಥ ಸ್ತುತಿಸುವಂತವರು, ಸ್ತುತಿ ಅಂತೇಳಿ. ಈ ಸಂದರ್ಭದಲ್ಲಿ ಇವರು ಶ್ರೇಷ್ಠರು, ನಾವು ಮಾತ್ರ ದೇವರನ್ನ ಸ್ತುತಿಸ್ಲಿಕ್ಕೆ ಅರ್ಹರು ಅನ್ನೋ ರೀತಿಯಲ್ಲಿ ನೀವು ಏನ್ ಮಾಡಿಸ್ಕೋಬೇಕು? ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕು ಅಂತೇಳಿ ಸಂಗತಿಯನ್ನ ತಿಳಿಸ್ತಾ ಇದ್ರು. ಇಲ್ಲಿ ನೋಡುವಾಗ ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ಅವರು ಸೈತಾನನ ಸಮಾಜದಲ್ಲಿ ಇರುವಂತ ವ್ಯಕ್ತಿಗಳಾಗಿದ್ದಾರೆ. AD 156 ಈ ಸ್ನಾನಿಕನಾದ ಈ ಯೋಹಾನನನ್ನ ಮರಣಕ್ಕೆ ಒಪ್ಪಿಸಿದಂತ ಉಗ್ರರು ಅಂದಿನ ಈ ಯಹೂದ್ಯರು ಎಂಬುದಾಗಿ ಮರಣಕ್ಕೆ ಅಂತ ಒಬ್ಬ ದೈವ ಭಕ್ತನನ್ನ ಒಪ್ಪಿಸಿದ್ರು. ಅದಕ್ಕೆ ಒಂದು ವಾಕ್ಯ ಈ ರೀತಿ ಇದೆ, ಏನಂತ ಹೇಳಿದ್ರೆ, ಜ್ಯೂಸ್ ಸಿನೋಗಾಗ್ ಫೌಂಟೈನ್ ಆಫ್ ಪರ್ಸಿಕ್ಯೂಷನ್. ಜ್ಯೂಸ್ ಸಿನೋಗಾಗ್ ಏನ್ ಹೇಳ್ತಾರೆ? ಫೌಂಟೈನ್ ಆಫ್ ಪರ್ಸಿಕ್ಯೂಷನ್ ಅಂತೇಳಿ. ಅಂದ್ರೆ ಆ ಯಹೂದ್ಯರು ಅಂತ ಹಿಂಸೆಯನ್ನ ಕೊಟ್ರು. ನಿನಗೆ ಸಂಭವಿಸಿದ ಬಾಧೆಗಳಿಗೆ ಹೆದರಬೇಡ, ನಿನಗೆ ಯಾವುದೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ಬಾಧೆಗಳಿಗೆ ನೀನು ಹೆದರಬೇಡ. ಈ ಒಂದು ಸಂದರ್ಭದಲ್ಲಿ ಆದಂತ ಒಂದು ಕೊಲೆಗಳಾಗ್ಲಿ, ಹಿಂಸೆಗಳಾಗ್ಲಿ, ಚಿತ್ರ ಹಿಂಸೆಗಳಾಗ್ಲಿ ಯಾಗ್ಲೂ ಆಗಿಲ್ಲ. AD 98ರಿಂದ 117, ಅದಾದ್ಮೇಲೆ 305 ಸಹ ಅನೇಕರ ಜೀವವನ್ನ ಬಿಟ್ರು. ಒಂದೆರಡು ವಿಚಾರಗಳನ್ನ ಹೇಳ್ತೇನೆ. ಅದೇನಂದ್ರೆ, ಈ ಜಸ್ಟಿನ್ ಮಾರ್ಟರ್ 165 ಅವ್ರ ಜೊತೆಲಿ 6 ಜನರನ್ನ ಶಿರಚ್ಛೇದನ ಮಾಡಿದ್ರು. ಇರೇನಿಯಸ್, ಟ್ರಾಜನ್ ಇವರನ್ನ ಕೊಂದಾಕಿದ್ರು, ವಿಚಿತ್ರವಾಗಿ ಕೊಂದಾಕಿದ್ರು. ಅವರು ಒಬ್ಬ ವ್ಯಕ್ತಿ ಈ ರೀತಿ ಬರೀತಾರೆ, ಏನಂದ್ರೆ, ನಮ್ಮ ಕಣ್ಣುಗಳು ಜಪದ ಆಲಯಗಳು. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಮ್ಮ ಕಣ್ಣುಗಳು ಜಪದ ಆಲಯಗಳು, ಅಸ್ಥಿವಾರಗಳು ಕೆಡವಲ್ಪಟ್ಟದ್ದನ್ನ, ಪವಿತ್ರ ಗ್ರಂಥಗಳು ಬೆಂಕಿಯಿಂದ ಸುಡಲ್ಪಟ್ಟದ್ದನ್ನ ಕಂಡವು. ಯಾರು? ಇವರು ದೇವರ ಸೇವಕರುಗಳು ಬರೀತಕ್ಕಂಥದ್ದು. ಗುಂಪು ಕ್ರೈಸ್ತರನ್ನ ನೋಡಿದೆವು, ಬೆಂಕಿಯಿಂದಲೂ ಏಟಿನಿಂದಲೂ ಸತ್ತರು. ಯಾರೋ ಒಬ್ಬರಲ್ಲ, ಇಬ್ಬರಲ್ಲ, ಈ ದೇವರ ದೇವರಿಗೋಸ್ಕರವಾಗಿ ನಿಂತಂತ ಈ ಸ್ಮುರ್ಣದ ಸಭೆಯ ಜನರು ತಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿ ಬಿಟ್ರು. ಅವ್ರು ನೋಡ್ತೇವೆ, ಅವ್ರನ್ನ ಕೊಲೆ ಮಾಡಿದ್ರು. ಭಯಂಕರವಾದಂತ ಹಿಂಸೆಯಲ್ಲಿ ಅವ್ರನ್ನ, ಚಿತ್ರ ಹಿಂಸೆಯಿಂದ ಅವ್ರನ್ನ ಕೊಂದ್ರು. ಇನ್ನೊಬ್ರು ಬರೀತಾರೆ, ಏನಂದ್ರೆ, ಕೊಲೆ ಮಾಡಿದ ಕತ್ತಿಯು ಅರಿತವಿಲ್ಲದೆ ಹೋಯಿತು, ಹಿಂಸೆ ಕೊಟ್ಟವರು ಆಯಾಸದಿಂದ ಸೋತು ಹೋದರು. ವಾಟ್ ಅ ಸ್ಟೇಟ್ಮೆಂಟ್ ಇಟ್ ಇಸ್. ಕತ್ತರಿಸಾಕಿದ್ರಲ್ಲ ಕತ್ತಿ, ಮೊಂಡಾಗೋಯ್ತಂತೆ. ಎಷ್ಟು ಜನರು ಕಟ್ ಮಾಡ್ತೀರಾ? ಈಗ ಒಂದು ಕತ್ತಿ ಶಾರ್ಪರ್ಗೆ ತಕ್ಕೊಳ್ಳಿ, ಒಂದು ಕೋಳಿ ಕಟ್ ಮಾಡಿ, ನೀವು ಕೋಳಿ ಮಾಡಕ್ಕಾಗಲ್ಲ, ಮಾಂಸ ಕಟ್ ಮಾಡಿ ತಿರುಗಿ ಇನ್ನೊಂದಾದ್ಮೇಲೆ ಇನ್ ಸ್ವಲ್ಪ ಮಾಂಸ ಕಟ್ ಮಾಡಿ, ಏನಾಗ್ತದೆ? ಶಾರ್ಪ್ನೆಸ್ ಹೋಗ್ಬಿಡ್ತದೆ. ಆದ್ರೆ ಈ ವಾಕ್ಯವನ್ನ ಆ ರೀತಿ ಬರೀತಾರೆ. ಅವತ್ತಿದ್ದಂತ ಆ ವಿಶ್ವಾಸಿಗಳು ಸ್ಮುರ್ಣ ಸಭೆಯಲ್ಲಿ ಅವ್ರನ್ನ ಕೊಲೆ ಮಾಡಿ ಕತ್ತಿನೇ ಆ ಶಾರ್ಪ್ನೆಸ್ ಹೋಗ್ಬಿಡ್ತು ಅಂತೇಳಿ. ಪೋಲಿಕಾರ್ಪ್ ಅಂತಕ್ಕಂಥವ್ರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ. ಒಬ್ಬ ಒಳ್ಳೆಯ ಸೇವಕ. ಅವ್ರನ್ನ ಎಳ್ಕೊಂಬರ್ತಾರೆ. ಎಳ್ಕೊಂಬಂದು ಹೇಳಿದ್ರು, ನೋಡಪ್ಪ, ಸುಮ್ಮನೆ ಏನು ಯೇಸು ಸ್ವಾಮಿ ದೇವ್ರಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋಗು. ಯೇಸು ಸ್ವಾಮಿ ದೇವ್ರಲ್ಲ ಅಂತ ಹೇಳಕ್ ನೀನು ದುಡ್ಡು ಕೊಡ್ಬೇಕು ಅಥವಾ ನೀನು ಕಷ್ಟನ ಹೇಳ್ಬಿಡು. ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು 80 ವರ್ಷಗಳ ಕಾಲ ಕ್ರಿಸ್ತನಿಗೆ ಸೇವೆ ನೀಡಿದ್ದೇನೆ,
ಆತನ ಕೆಟ್ಟದ್ದನ್ನು ಮಾಡಲೇ ಇಲ್ಲ. ನನ್ನನ್ನು ರಕ್ಷಿಸಿದ ರಾಜನನ್ನ ಹೇಗೆ ಬೊಂಕಲಿ. ಯಾವಾಗ ಸ್ಟೇಟ್ಮೆಂಟ್ ಹೇಳಿದವರು ಅಲ್ಲಿದ್ದವ್ರಿಗೆ ಕೋಪ ಬಂದ್ಬಿಡ್ತು. ಅವನು ಎತ್ಕೊಂಡು ಹೋಗ್ತಾರೆ, ಯಾರು ಈ ಪೋಲಿಕಾರ್ಪನವನ್ನ ಎತ್ಕೊಂಡು ಹೋದ್ರು. ತಗೊಂಡೋಗಿ ಸಿಂಹದ ಗವಿ ಎಸ್ತರು. ಎಸದ ತಕ್ಷಣ ಸಿಂಹಗಳು ಓಡಿ ಬರ್ತವೆ. ಓಡಿ ಬಂದು ಅವನ ಮುಂದೆ ಬಗ್ಗಿ ನಿಂತ್ಕೊಳ್ತವೆ ಸಿಂಹಗಳು. ದಾನಿಯೇಲನ ಒಂದು ಸಂದರ್ಭದಲ್ಲಿ ಆಯ್ತಲ್ಲ, ಬಗ್ಗಿ ನಿಂತ್ಕೊಳ್ತವೆ ಸಿಂಹಗಳು. ಆತನನ್ನು ಏನು ಮಾಡ್ಲಿಲ್ಲ. ಕಡೆಗೆ ಅವನನ್ನ ಯಾರು ಕೊಂದ್ರು ಗೊತ್ತಾ? ದೇವರು ಆರಿಸಿಕೊಂಡಂತ ಜನಾಂಗವಾಗಿರ್ತಕ್ಕಂಥ ಯಹೂದ್ಯರು ಆ ಸಬ್ಬತ್ ದಿವಸದಲ್ಲೇ ಅವನನ್ನ ಕಲ್ಲೆಸ್ದು ಕೊಂದು ಸಾಯಿಸ್ತರು ಅಂತೇಳಿ ಚರಿತ್ರೆಯಲ್ಲಿ ನೋಡ್ತೇವೆ. ಪ್ರಿಯರೇ, ಈ ರೀತಿಯಾಗಿ ತಮ್ಮನ್ನ ತಾವು ಸಮರ್ಪಿಸ್ಕೊಂಡ್ರು. ಒಂದೇ ಕಾರಣ, ಅವ್ರು ಗೊತ್ತಿತ್ತು, ನಾನು ಪರಲೋಕದಲ್ಲಿ ಚಿನ್ನದ ಬೀದಿಯಲ್ಲಿ ನಡೀತೇನೆ, ಯೇಸು ಸ್ವಾಮಿಯವರ ಜೊತೆಯಲ್ಲಿ ಬದುಕ್ತೇನೆ, ಯೇಸು ಸ್ವಾಮಿಯವರು ನಾನು ಸತ್ರು ಸಹ ನಾನು ಅವರ ಜೊತೆಯಲ್ಲಿ ಇರ್ತೇನೆ ಅನ್ನುವಂತ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ದುಷ್ಪ್ರೇರಣೆಗೆ ಒಳಗಾಗದಂತೆ, ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾದ ಸೈತಾನ್ ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವವನಿದ್ದಾನೆ, ಮತ್ತು 10 ದಿವಸಗಳ ಕಾಲ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಕ್ರಿಸ್ತ ಶಕ 10 ದಿನಗಳು ಅಂದ್ರೆ ಸತ್ಯವೇದ ಪ್ರಕಾರ 1 ದಿನ 1 ವರ್ಷಕ್ಕೆ ಸಮಾನ. ಕ್ರಿಸ್ತ ಶಕ 303ರಿಂದ 313ವರೆಗೂ ಸಹ ಡಯೋಕ್ಲಿಷಿಯನ್ ಮತ್ತು ಗಲೇರಿಯಸ್ ತುಂಬಾ ಕ್ರೈಸ್ತರನ್ನ ನಾಶ ಮಾಡಿಬಿಟ್ಟು, ವಿಚಿತ್ರವಾಗಿ ನನಗೆ ಹೇಳಿದ್ನಲ್ಲ, ಅಷ್ಟೊಂದು ಭಯಂಕರವಾದ ರೀತಿಯಲ್ಲಿ ಅವ್ರನ್ನ ಗರಗಸದಿಂದ ಕತ್ತರಿಸಿದ್ರು. ಅವರ ಏನೋ ದೇವರನ್ನ ಬೊಂಕು ಅಂತೇಳಿ ಗರ್ಭಿಣಿ ಆಗಿರತಕ್ಕಂಥ ಸ್ತ್ರೀಯರ ಹೊಟ್ಟೆಗಳನ್ನ ಸೀಳಿದ್ರು ಅಂತೇಳಿ ನಾವು ನೋಡ್ತೇವೆ. ಭಯಂಕರವಾದಂತ ಪರಿಸ್ಥಿತಿಗಳು ಈ ಸಂದರ್ಭದಲ್ಲಿ ಬಹಳಷ್ಟು ಹಿಂಸೆಯನ್ನ ಕೊಟ್ಟು ಮಾಡೋದು. ಅದಕ್ಕೆ ಸ್ವಾಮಿ ಹೇಳ್ದ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಇವತ್ತು ನಮ್ಮ ಸಭೆಗೆ ತಿಳಿಸ್ತಕ್ಕಂಥದ್ದೇನಂದ್ರೆ, ನಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥದ್ದೇನಂದ್ರೆ, ಸಾಯಬೇಕಾದ್ರೂ ನಂಬಿಗಸ್ತರಾಗಿರು. ಏನೇ ಕಷ್ಟ ಬರಲಿ, ಏನೇ ಸಂಕಟ ಬರಲಿ, ನಮಗಿಂತದ್ದು ಬರೋದಿಲ್ಲ. ನಾವು ಖಂಡಿತವಾಗಿ ಯಾರು ನಮ್ಮನ್ನ ಕರ್ಕೊಂಡೋಗಿ ಕತ್ತರಿಸೋದಿಲ್ಲ, ಯಾರು ನಮ್ಮನ್ನ ಸಿಂಹಗಳಿಗೆ ಹಾಕೋದಿಲ್ಲ, ಯಾರು ನಮ್ಮನ್ನ ಗರಗಸದಿಂದ ಕೊಯ್ಯೋದಿಲ್ಲ. ಆದ್ರೆ ಹಿಂಸೆ ಬರ್ತದೆ. ಇಷ್ಟಕ್ಕೆ ಏನು, ಎಲ್ಲಿ ಏನಾರು ಒಂದು ಚರ್ಚ್ ಸಣ್ಣದಾಗಿ ಹೊಡೆದಾಕ್ಬಿಟ್ರು, ಯಾವನಾರು 1-2 ಏಟು ಹೊಡೆದ್ರು, ಬೈದ್ರು ಅಂದ್ರೆ ಎಲ್ಲಾ ಕಡೆ ವಾಟ್ಸಪ್ ಅಲ್ಲಿ ಹರಿದಾಡ್ಬಿಡ್ತದ. ಅದು ಸುಮ್ಮನೆ ಬೈದದು. ಆದ್ರೆ ಹಿಂದಿನ ಕಾಲದಲ್ಲಿ ತಮ್ಮನ್ನ ತಾವು ಸಮರ್ಪಿಸ್ಬಿಡ್ತಾ ಇದ್ರು. ಅದಕ್ಕೆ ಮತ್ತಾಯನು ಬರೀತಾರೆ 10ನೇ ಅಧ್ಯಾಯ 28ನೇ ವಚನದಲ್ಲಿ, ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾದವರಿಗೆ ಹೆದರಬೇಡ್ರಪ್ಪ. ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾದವ್ರಿಗೆ ಹೆದರಬೇಡ್ರಿ. ನಾನು ದೇಹಾತ್ಮಗಳನ್ನ ಬೆಂಕಿಯಲ್ಲಿ ಹಾಕುವಂತ ಶಕ್ತಿ ನನಗಿದೆ. ಅದಕ್ಕೆ ಇದಾದ್ಮೇಲೆ ನೀನು ಸಾಯಬೇಕಾದ್ರೆ ನಂಬಿಕೆ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರ ಆತ್ಮನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜೀವವೊಂದು ಅವನಿಗೆ ಎರಡನೇ ಮರಣದಿಂದ ಕೇಡಾಗುವುದೇ ಇಲ್ಲ. ನಮಗ್ ಗೊತ್ತು ಎರಡನೇ ಮರಣ ಯಾವುದು ಅಂತ ಹೇಳಿ. ಪ್ರಿಯರೇ, ಈ ಸ್ಮುರ್ನ ಸಭೆ ನಮಗೊಂದು ಸಂದೇಶವನ್ನ ಕೊಡ್ತದೆ. ನೀನು ಸಾಯ್ಬೇಕಾದ್ರೂ ಪ್ರಾಮಾಣಿಕನಾಗಿರು, ನಿಷ್ಠೆಯಿಂದಿರು, ದೇವರಿಗೋಸ್ಕರವಾಗಿ ನಿಂತ್ಕೋ. ತಿರುಗಿ ಇನ್ನೊಂದು ಅವಕಾಶ ಸಿಕ್ಕೋದಿಲ್ಲ. ಕಡೆಯದಾಗಿ ಇನ್ನೊಂದು ಸಭೆ, ಪೆರ್ಗಮ ಸಭೆ. ಈ ಪೆರ್ಗಮ ಸಭೆಯ ಕುರಿತಾಗಿ, ಸಭೆಯ ದೂತನಿಗೆ ಬರೆ, ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದ ಆತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನ ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ಇಲ್ಲಿವರೆಗೂ ಸಹ ಈ ಸ್ಮುರ್ನ ಸಭೆಯ ಕಾಲ ಅವಧಿವರೆಗೂ ಅಂದ್ರೆ 313ವರೆಗೂ ಸಹ ಸೈತಾನನು ಇವ್ರನ್ನೆಲ್ಲ ಉಪಯೋಗಿಸಿ ಕೊಲೆಗಳನ್ನ ಮಾಡ್ಲಿಕ್ಕೆ, ಹಿಂಸೆಗಳನ್ನ ಮಾಡ್ಲಿಕ್ಕೆ, ಕ್ರೈಸ್ತ ಧರ್ಮ ಸ್ಥಾಪನೆ ಆಗ್ಬಾರ್ದು, ಕ್ರೈಸ್ತ ಧರ್ಮ ಏನು ಸಂಪೂರ್ಣವಾಗಿ ನಿರ್ನಾಮವಾಗಿಬಿಡಬೇಕು ಅಂತ ಆಲೋಚನೆಯನ್ನ ಮಾಡಿದ್ರು. ಆದ್ರೆ ಸೈತಾನನ ಕೈಲಿ ಅದನ್ನ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಈ ರಕ್ತ ಸಾಕ್ಷಿ ಅಂತಂದ್ರೆ, ಒಂದು ಬೀಜ ಬಿದ್ದರೆ ಯಾವ ರೀತಿ ಫಲ ಕೊಡ್ತದೋ, ಒಂದು ಭತ್ತದ ಕಾಳು ಕೆಳಗೆ ಬಿದ್ರೆ ಅದು ಗೊನೆ ಬಿಟ್ಟಾಗ ಎಷ್ಟಾಗುತ್ತೆ? 100 ಭತ್ತದ ಕಾಳಾಗ್ತದೆ. ಆ ರೀತಿಯಾಗಿ ರಕ್ತ ಸಾಕ್ಷಿಗಳು ಅನೇಕರನ್ನ ದೈವ ಭಕ್ತರನ್ನಾಗಿ ಮಾಡುವ ರೀತಿಯಲ್ಲಿ ಆಯ್ತು. ಇಲ್ಲಿ ಒಂದು ಸ್ವಲ್ಪ ಚರಿತ್ರೆ ನೋಡೋದಾದ್ರೆ, ಈ ಪೆರ್ಗಮ ಅಂತಂದ್ರೆ ಇದು 303ರಿಂದ 538ರವರೆಗೆ ಪೆರ್ಗಮ ಅಂದ್ರೆ ಬಹಳ ಎತ್ತರವಾದಂತ ಒಂದು ಸ್ಥಳ ಅಂತೇಳಿ ಕರೀತಾರೆ. ಇಲ್ಲಿ ಈ ಮೆಡಿಕಲ್ ಕಾಲೇಜ್ ಇತ್ತು, ಅಂದ್ರೆ ರೋಗಗಳನ್ನ ಗುಣಪಡಿಸುವಂತ ಒಂದು ಶಾಲೆ ಇತ್ತು. ಅದಲ್ಲದೆ 2 ಲಕ್ಷ ಸುರುಳಿಗಳು ಇತ್ತು. ಒಂದು ದೊಡ್ಡ ಲೈಬ್ರರಿ, ಬಹಳ ದೊಡ್ಡ ಲೈಬ್ರರಿ. ಮೈಸೂರು ಲೈಬ್ರರಿಗೆ ಹೋಗಿ ನೋಡಿರ್ಬೋದು ಒಂದೇಳ ಗಂಗೋತ್ರಿಯಲ್ಲಿ. ಇಲ್ಲಿ ನುಗ್ಗಿದ್ರೆ ಅಲ್ಲಿ ಬರೋದ್ರೊಳಗೆ ಸುಮಾರು ಹೊತ್ತು ಬೇಕು, ದೊಡ್ಡ ಲೈಬ್ರರಿ. ಆ ರೀತಿಯಾಗಿ 2 ಲಕ್ಷ ಹದವಾದಂತ ಒಂದು ಚರ್ಮದಿಂದ ಮಾಡಿದಂತ ಒಂದು ಗ್ರಂಥಾಲಯ, ಪುಸ್ತಕಗಳು ಇತ್ತು. ಆದ್ರೆ ಇಲ್ಲಿ ಯಾಕೆ ಇದು ಸೈತಾನನ ಸ್ಥಳ ಅಂತ ಹೇಳ್ತಾರೆ ಅಂದ್ರೆ, ಅಲ್ಲಿ ರಾಜರನ್ನ ಪೂಜೆ ಮಾಡ್ತಾರೆ, ಅವ್ರಿಗೆ ದೇವಸ್ಥಾನ ಕಟ್ಬಿಡ್ತಾ ಇದ್ರು.
ಈಗಲೂ ಏನು ಕಡಿಮೆ ಇಲ್ಲ, ಅನೇಕರಿಗೆ ದೇವಸ್ಥಾನಗಳು ಕಟ್ಟಿದ್ದಾರೆ, ನಮ್ಮ ಕಣ್ಣು ಮುಂದೆನೆ ಇದೆ. ಆಗ ಅಗಸ್ಟಸ್ ಅನ್ನುವಂಥವನಿಗೂ ಟ್ರಾಜನ್ ಚಕ್ರವರ್ತಿಗೂ 2 ದೇವಸ್ಥಾನ ಕಟ್ಟಿದ್ರು. ಅದಲ್ಲದೆ ನೋಡಿ, ನಾನು ಬೇಗ ಮುಗಿಸ್ಲಿಕ್ಕೆ ಹೋಗ್ತೇನೆ. AD 320ರಲ್ಲಿ ಕಾನ್ಸ್ಟೈನ್ ಅಂತಕ್ಕಂಥವನ ಆಳ್ವಿಕೆ ಪ್ರಾರಂಭವಾಗ್ತದೆ. ಈತನು ಸಹ ಕ್ರೈಸ್ತರಿಗೆ ಬಹಳಷ್ಟು ಹಿಂಸೆಯನ್ನ ಕೊಟ್ಟ. ಆದ್ರೆ ಯಾಕೆ ಇದನ್ನ ವಿಶೇಷವಾಗಿ, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ, ನೀನು ನನ್ನ ಹೆಸರನ್ನು ಬಿಡದೆ ಹಿಡ್ಕೊಂಡಿದ್ದಿ, ನೀನು ಇರುವ ಸೈತಾನ್ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯಾದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಯಾರಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಈ ವಿಚಾರವನ್ನು ನೋಡುವಾಗ ನೋಡಿ, ಇಲ್ಲಿ ಹೇಳ್ತೇವೆ, ಮೊದಲನೇದಾಗಿ ಒಂದು ದೊಡ್ಡ ವೇದಿಯನ್ನ ಜಿಯೂಸ್ ಅಂತಕ್ಕಂಥ ಒಂದು ದೇವ್ರು ಅಂತ ಹೇಳಿ ಅದನ್ನ ಕಟ್ತಾರೆ. ದೊಡ್ಡ ವೇದಿಯನ್ನ ಕಟ್ಟಿದ್ರು. ಎಲ್ಲಿ ಯೇಸು ಸ್ವಾಮಿಯವರ ಸಭೆ ಸ್ಥಾಪನೆ ಮಾಡಬೇಕಾಗಿತ್ತು, ಎಲ್ಲಿ ಯೇಸು ಸ್ವಾಮಿಯವರ ಸುವಾರ್ತೆಯನ್ನು ಸಾರಬೇಕಾಗಿತ್ತು, ಅಲ್ಲಿ ಯಾವುದಕ್ಕೋಸ್ಕರ ಈ ಒಂದು ಗಲಾತ್ಯದವರ ಒಂದು ಪಟ್ಟಣವನ್ನ ನಾವು ಕಂಡಿಡಿದ್ವಿ, ಅಥವಾ ಈ ಗಲಾತ್ಯ ಅನ್ನುವಂತ ಒಂದು ವಿಚಾರವನ್ನ ಕಂಡಿಡಿದ್ವಿ ಅನ್ನೋ ಒಂದು ಜಯದ ನೆನಪಿಗೋಸ್ಕರವಾಗಿ, ಅದನ್ನ ನೆನೆಸ್ಕೊಳ್ಳಿಕ್ಕೋಸ್ಕರವಾಗಿ ಅದನ್ನ ಕಟ್ಟಿ ಆರಾಧನೆ ಮಾಡಿದ್ರು. ಆಮೇಲೆ ಇನ್ನೊಂದು ಏನಂದ್ರೆ, ನಾಗದೇವತೆಯನ್ನು ಆರಾಧನೆ ಮಾಡ್ತಿದ್ರು. ಹೇಗೆ ಆರಾಧನೆ ಮಾಡ್ತಿದ್ರು ಗೊತ್ತಾ? ಈ ಒಂದು ಪೆರ್ಗಮ ಅನ್ನುವಂತ ಒಂದು ಸ್ಥಳದಲ್ಲಿ ಆಗಿನ ಕಾಲದಲ್ಲಿ ನಿಜವಾದಂತ ಹಾವುಗಳನ್ನ ತಕೊ ಬರ್ತಿದ್ರು. ಈಗಲೂ ನಾರ್ತ್ ಕರ್ನಾಟಕದಲ್ಲಿ ನೀವು ನೋಡಿರ್ಬೋದು, ನಾಗಪಂಚಮಿ ಅಂತ ಮಾಡ್ತಾರೆ. ಅವುಗಳನ್ನೆಲ್ಲ ಸುತ್ಕೋತಾರೆ, ಅವುಗಳನ್ನ ಮನೆಗೆ ತಗೊಂಡ್ಬರ್ತಾರೆ, ಅವುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ, ಅವಾಗ ಹಾಲು ಕುಡಿಸ್ತಾರೆ, ಏನೇನೇನೋ ಮಾಡ್ತಾರೆ. ಅವೇನು ಕಚ್ಚಲ್ಲ ಅಂತಾರೆ, ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆಗಿನ ಕಾಲದಲ್ಲಿಯೇ ಈ ಒಂದು ಪೆರ್ಗಮ ಸಭೆಯಲ್ಲಿ ಜೀವಂತ ಅವುಗಳನ್ನ ಇಟ್ಟು ಅವುಗಳನ್ನ ಪೂಜೆ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದಂದ್ರೆ ಡಿಯೋನಾಸಿಸಸ್ ಅಂತ ಹೇಳಿ, ಅಂದ್ರೆ ದ್ರಾಕ್ಷೆಯ ಫಲವಾದ ದೇವ್ರು ಅಂತ ಹೇಳಿ ಆರಾಧನೆ ಮಾಡೋದು, ವಿಗ್ರಹ ಆರಾಧನೆ. ಬಾಕಾಸ್ ಅಂಡ್ ವೆನಸ್ ಅಂತಕ್ಕಂಥ ದೇವರುಗಳನ್ನ ಆರಾಧನೆ ಮಾಡ್ತಾ ಇದ್ರು. ಆಮೇಲೆ ಅಥೇನೆ ದೇವಾಲಯ ಇತ್ತು. ಸೂರ್ಯನ ಆರಾಧನೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ಯಾವಾಗ ಈ ರೋಮನ್ನರ ಆಳ್ವಿಕೆ ಕಾಲದಲ್ಲಿ ಸೂರ್ಯನ ಆರಾಧನೆ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲೇ ನೆಬುಕಡ್ನೆಚ್ಚರನ ಕಾಲದಲ್ಲಿ ಇತ್ತು. ಅಲ್ಲಿಂದ ಬಂದವರು ಇದನ್ನ ತಗೊಂಡು ಬಂದ್ರು. ಸೋತು ಹೋದಂತ ಚಾಲ್ಡಿಯನ್ಸ್ ಅಂತ ಚರಿತ್ರೆಯಲ್ಲಿ, ಅವರು ಇದನ್ನ ತೆಗೆದುಕೊಂಡು ಬಂದು ಪರಿಚಯ ಮಾಡಿದ್ರು ಅಂತೇಳಿ ನಾವು ನೋಡ್ತೇವೆ. ಅಂದ್ರೆ ಪೌಲನು ಬರೀತಾನೆ, ಈ ಮತಭ್ರಷ್ಟತೆ ಅನ್ನುವಂಥದ್ದು ಅತಿಯಾದಂತ ಉತ್ತಂಗಕ್ಕೆ ಈ ಸಂದರ್ಭದಲ್ಲಿ ಹೋಯ್ತು. ಅದಕ್ಕೆ ಇದನ್ನ ಸೈತಾನನ ಒಂದು ಸಾಮ್ರಾಜ್ಯ ಇರುವಂತ ಸ್ಥಳ. ಅಂತಿಪ ಅಂತ ಹೇಳಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಈ ಅಂತಿಪ ಯಾರು ಅಂದ್ರೆ, ದೇವರ ಸೇವೆಯನ್ನು ಮಾಡ್ತಿದ್ದಂತ ಒಬ್ಬ ಬಿಷಪ್ ಅಂತ ಹೇಳ್ಬೋದು, ದೇವ್ರ ಸೇವಕರು. ಇವರು ದೇವರ ಸೇವೆಯನ್ನ ಮಾಡ್ತಿದ್ದಂಥವ್ರನ್ನ ಹಿಡಿದ್ರು. ಆ ಟೈಮಲ್ಲಿ ಹೋಗಿ ವಿಗ್ರಹ ಆರಾಧನೆ ನಡೀತಕ್ಕಂಥ ಇಷ್ಟೊಂದು ದೇವಸ್ಥಾನಗಳನ್ನ ಕಟ್ಟಿಕೊಂಡು ಆರಾಧನೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಯೇಸು ಸ್ವಾಮಿ ಸುವಾರ್ತೆನ ಸಾರ ಏನಾಗ್ಬೇಕು? ಏನ್ ಮಾಡಿದ್ರು? ನೀನು ಸುವಾರ್ತೆ ಸಾರ್ತಾ ಇದೀಯಾ, ನೀನು ದೇವರ ವಾಕ್ಯ ಹೇಳ್ತಾ ಇದೀಯ ಅಂತ ಹೇಳಿ ಅಂತಿಪ ಅಂತಕ್ಕಂಥವನ್ನ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡು ಹೋಗಿ ಅವನ ಸೈಜಿಗೆ ಒಂದು ಹಿತ್ತಾಳೆಯ ಪಾತ್ರೆಯನ್ನ ಮಾಡೋದು. ಯಾವುದು? ದೊಡ್ಡದು ಹಿತ್ತಾಳ ಪಾತ್ರೆಯನ್ನ ಮಾಡಿದ್ರು. ಹಿತ್ತಾಳ ಪಾತ್ರೆಯನ್ನ ಮಾಡಿ ಆ ಮನುಷ್ಯನ ತಕೊಂಡು ಹೋಗಿ ಅಲ್ಲಿ ಒಳಗೆ ಹಾಕಿದ್ರು, ಮುಚ್ಚಿದ್ರು, ಕೆಳಗಡೆ ಬೆಂಕಿ ಹಾಕಿದ್ರು. ಹೇಗಿರುತ್ತೆ ನೋಡಿ, ಎಂಥ ಹಿಂಸೆಯನ್ನು ಅನುಭವಿಸಿರಬಹುದು ಯೇಸು ಸ್ವಾಮಿಗೋಸ್ಕರವಾಗಿ. ನಾವೆಷ್ಟು ಪುಣ್ಯವಂತರು, ಒಳ್ಳೆ ಸೂಟ್ ಗೀಟ್ ಹಾಕೊಂಡು ಬರ್ತೀವಿ, ವಾಕ್ಯ ಕೇಳಿಸ್ಕೊಳ್ತೀವಿ, ಆರಾಮಾಗಿ ಮನೆಗೆ ಹೋಗ್ತೀವಿ. ಎಲ್ಲಾರು ಮೀಟಿಂಗ್ ನಡಿಬೇಕಾ ಫಸ್ಟ್ ಆಗಿ ಕೇಳ್ತೀವಿ, ಏನಪ್ಪ ಅಲ್ಲಿ ಹೆಂಗ್ ನಡೀತಾ ಇದೆ, ಯಾರು ಇದಾರ, ಪ್ರಾಬ್ಲಮ್ ಏನಾರು ಇದೆಯಾ, ಅಥವಾ ಹೆಂಗೆ, ಏನು ಹೋಗ್ಬೋದಾ? ಮೊದಲು ಏನು ಗ್ರೌಂಡ್ ವರ್ಕ್ ಯಾವುದು? ಇಂಥ ವಿಚಾರಗಳನ್ನ ನಾವು ಗ್ರೌಂಡ್ ವರ್ಕ್ ಮಾಡಿ ಆಮೇಲೆ ಏನು ಸಮಸ್ಯೆ ಇಲ್ಲ ಮಾಡ್ಬೋದು ಅಂದ್ರೆ ನಾವು ಸುವಾರ್ತೆ ಸಾರ್ಲಿಕ್ಕೆ ಹೋಗ್ತೇವೆ. ಇಲ್ಲಿ ನೋಡುವಾಗ ಈ ವ್ಯಕ್ತಿಯನ್ನ ಒಂದು ಪಾತ್ರೆಯಲ್ಲಿ ಇಟ್ಟು ಬೆಂಕಿ ಹಾಕಿ ಸುಡುವಾಗ ಅವನು ಎಷ್ಟು ಕಿರ್ಚಿರ್ಬೋದು, ಹರಿಚಿರ್ಬೋದು. ಯಾಕೆ ಇದೆಲ್ಲ? ಸತ್ಯ ದೇವರನ್ನ ಆರಾಧನೆ ಮಾಡಿ ಸತ್ಯ ದೇವರ ಬಗ್ಗೆ ತಿಳಿದುಕೊಂಡುದ್ರಿಂದ ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಆತನು ಹೇಳುವಂಥದ್ದು ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬರೆಯುವುದನ್ನು ನೋಡ್ತೇವೆ. ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಯಾರ ರೀತಿಯಲ್ಲಿ? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲು ಮುಗ್ಗರಿಸಬೇಕೆಂದು ಬಿಳಾಮನ ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಇಂದಿನ ಪರಿಸ್ಥಿತಿಯನ್ನು ನೋಡುವಾಗ ಇವೆಲ್ಲವುಗಳು ನಮ್ಮ ಜೀವನದ ಶೈಲಿಯಲ್ಲಿ ನಮ್ಮನ್ನು ಆವರಿಸಿಕೊಂಡಿದೆ. ಹೌದೋ ಇಲ್ವೋ? ಇವೆಲ್ಲವೂ ಒಂದು ಸತ್ಯ, ಇಂಥವುಗಳಿದೆ, ಇವತ್ತಿನ ಸಭೆಗಳಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಸ್ವಾಮಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಕಡೆ ಕಾಲದಲ್ಲಿ ಈ 3 ಸಭೆಗಳನ್ನ ನಾವು ನೋಡಿಕೊಳ್ಳುವಾಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಇದು ಇಂದಿನ ಕಾಲ ನಡೆದಿರ್ತಕ್ಕಂಥ ಚರಿತ್ರೆ ಅಲ್ಲ, ಭವಿಷ್ಯದಲ್ಲಿ ನಡೀಲಿಕ್ಕೆ ಹೋಗ್ತಕ್ಕಂಥ ಸಂಗತಿಗಳು, ಈಗ ನಡೆಯುತ್ತಿರುವಂತ ಸಂಗತಿಗಳು. ಅದರಿಂದ ಇವುಗಳನ್ನ ಬಿಟ್ಟು ಬಾ. ಪರಿಸ್ಥಿತಿ ಹೇಗಿದೆ? ಎಲ್ಲಾ ದೇಶಗಳಲ್ಲಿಯೂ ಮಾನ್ಯತೆಯನ್ನ ಕೊಡ್ತಾ ಇದೆ ಕಾನೂನು. ಯಾವುದಕ್ಕೆ? ಜಾರತ್ವಕ್ಕೆ ಮಾನ್ಯತೆಯನ್ನ ಕೊಡ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿದ್ದೇವೆ ಇವತ್ತಿನ ಪ್ರಸ್ತುತ ಸ್ಥಿತಿ.
ವಿಗ್ರಹಾರಾಧನೆಗಳು ವಿಪರೀತವಾಗ್ತಾ ಇದೆ. ಬಲಿ ಕೊಟ್ಟದನ್ನ ತಿನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಯಾರು ಮಾಮೂಲು ಜನ ತಿಂತಾರೆ, ಆದ್ರೆ ದೇವರು ನಂಬಿರ್ತಕ್ಕಂಥವ್ರು. ಈ ರೀತಿಯಾದಂತ ನಿಕೋಲಾಯಿತರ ಬೋಧನೆಯನ್ನ ಅವಲಂಬಿಸಿರ್ತಕ್ಕಂಥವ್ರು ಇವತ್ತು ನಿಮ್ಮಲ್ಲಿದ್ದಾರೆ. ಒಂದು ಕಡೆ ನಾನು ಸತ್ಯ ಸಭೆಯಲ್ಲಿದ್ದೇನೆ ಎಂಬುದಾಗಿ ಹೇಳಿ ನೋಡಿ, ಯಾವುದೇ ವಿವಾಹದ ಸಂದರ್ಭದಲ್ಲಾಗ್ಲಿ ಅಥವಾ ಮರಣದ ಸಂದರ್ಭದಲ್ಲಾಗ್ಲಿ ಅಥವಾ ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಾಗ್ಲಿ, ಮನೇಲಿ ಏನಾದ್ರು ಕಾರ್ಯಗಳ ನಡೀಲಿ, ಇವತ್ತಿಗೂ ಸಹ ಹಿಂದೆ ನಾವು ಯಾವ ಒಂದು ಪದ್ಧತಿ, ಯಾವ ಒಂದು ಕುಟುಂಬಗಳಿಂದ ಬಂದಿರ್ತೇವೋ ಅದನ್ನ ಇವತ್ತು ಅವಲಂಬಿಸ್ತಾ ಇದ್ದೇವೆ. ಅದನ್ನೇ ಕುರಿತು ನೀವು ನಿಕಾಲಾಯಿತರ ರೀತಿಯಲ್ಲಿ ಇದ್ದೀರಿ, ಇವತ್ತು ಸೆವೆಂತ್ ಅಡ್ವೆಂಟಿಸ್ಟ್ ರೀತಿಯಲ್ಲಿ ಇಲ್ಲ. ನೀವು ಒಂದು ವೇಳೆ ನೀವು ಇದೇ ರೀತಿ ಮುಂದುವರಿದ್ರೆ ನಾನು ಬೇಗನೆ ಬರ್ತೇನೆ, ನನ್ನ ಬಾಯಿಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡ್ತೇನೆ. ಒಂದೇ ಒಂದು ಮಾತು, ಬಾಯಿಯ ಕತ್ತಿ ಅಂದ್ರೆ ಒಂದೇ ಒಂದು ಮಾತು. ಇಬ್ಬಾಯಿ ಕತ್ತಿ ಆತನ ಬಾಯಿಯಲ್ಲಿರ್ತಕ್ಕಂಥದ್ದು. ಅವನು ಹೇಳ್ತಾನೆ, ಸೃಷ್ಟಿಯಲ್ಲಿ ನೋಡುವಾಗ ಒಂದೇ ಒಂದು ಮಾತಿನಿಂದ ಅದ್ಭುತಗಳು ಸೃಷ್ಟಿಯಾದವು. ವಾಸಿ ಗುಣಪಡಿಸುವಾಗ ಒಂದೇ ಒಂದು ಮಾತಿನಿಂದ ಗುಣ ಹೊಂದಿದ್ರು. ಬಹಳಷ್ಟು ಸಂಗತಿಗಳನ್ನ ನಾವು ಕಲಿತೇವೆ ಪ್ರಿಯರೇ. ಕಡೆಯದಾಗಿ ನಾವು ನೋಡುವಾಗ ಆಮೇಲೆ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜೀವಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇಸ್ರಾಯೇಲರಿಗೆ 40 ವರ್ಷಗಳ ಕಾಲ ಪೋಷಿಸಿದಂತ ಮನ್ನ ಬೇರೆ ಏನಿಲ್ಲ. ಜೀವವೆಂಬ ರೊಟ್ಟಿ ನಾನೇ, ನನ್ನನ್ನೇ ನಿಮಗೆ ಸಮರ್ಪಿಸಿ ಕೊಡ್ತೇನೆ, ನನ್ನ ಜೊತೆಯಲ್ಲಿ ನೀವು ಇರ್ತೀರಿ, ಎಚ್ಚರಿಕೆ ಆಗಿರಿ. ಇಂತೆಲ್ಲಾ ಸೈತಾನ್ನ ಸಿಂಹಾಸನದಲ್ಲಿ ನೀವು ಕುಳಿತುಕೊಂಡಿದ್ದೀರಿ, ಸೈತಾನ್ ಇರುವಂತ ಸ್ಥಳದಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ. ಆದ್ರೆ ನಾನು ಬಹಳ ಸಂತೋಷ ಪಡ್ತೇನೆ, ನಿಮ್ಮಲ್ಲಿ ಕೆಲವರು ದೇವ್ರಿಗೋಸ್ಕರವಾಗಿ ಇವತ್ತು ಸಹ ನಿಂತ್ಕೊಳ್ಳುವಂತವ್ರು ಇದ್ದೀರಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸೈತಾನನ ಲೋಕದಿಂದ ಹೊರಗಡೆ ಬಂದ್ರಿ, ಒಬ್ಬ ಸತ್ಯ ದೇವರ ಸೇವಕರಾಗ್ರಿ, ಒಬ್ಬ ಸತ್ಯ ಸಭೆಯ ಮಕ್ಕಳಾಗ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ದ ಹಾಗೆ ಕಡೆಯದಾಗಿ ಒಂದು ವಾಕ್ಯ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವ, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಕೊಡುವಂತವನಾಗಿದ್ದೇನೆ. ಈ ಕಲ್ಲು ಅಂತ ನೋಡುವಾಗ ಗ್ರೀಕರ ಕಾಲದಲ್ಲಿ ಇದನ್ನು ಬರೆಯುವಾಗ, ಗ್ರೀಕರಲ್ಲಿ ಯಾರು ಒಬ್ಬ ಜಯಶಾಲಿ ಆದ್ರೆ, ಒಬ್ಬ ಉನ್ನತವಾದಂತ ರೀತಿಯಲ್ಲಿ ಜಯವನ್ನು ಬರುವುದಾದ್ರೆ ಅವನು ಏನ್ ಮಾಡ್ತಾ ಇದ್ರು ಅಂದ್ರೆ ಬಿಳಿ ಕಲ್ಲನ್ನ ಕೊಟ್ಟು ಸನ್ಮಾನಿಸ್ತಾ ಇದ್ರು. ಒಂದು ವೇಳೆ ಅವನೇನಾದ್ರು ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಅಥವಾ ಸಮಸ್ಯೆಯಲ್ಲಿ ಪಾಪದಲ್ಲಿ ಸಿಗಾಕೊಂಡ್ರೆ ಎಲ್ಲರ ಮುಂದೆ ಕಪ್ಪು ಕಲ್ಲನ್ನ ಕೊಟ್ಟು ಅವನ ಅವಮಾನ ಮಾಡ್ತಾರೆ. ಅದಕ್ಕೆ ಬಿಳಿ ಕಲ್ಲು ಅಂತೇಳಿ ಈ ವಾಕ್ಯದಲ್ಲಿ ಬರೆದಿರೋದನ್ನ ನಾವು ಕಾಣ್ತೇವೆ. ಆಮೇಲೆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ಯಾರಿಗೂ ತಿಳಿಯದು. ಪ್ರಿಯ ಸಹೋದರ ಸಹೋದರಿಯರು, ಇವತ್ತು ಈ ದೇವರ ವಾಕ್ಯವನ್ನು ನಾವು ನೋಡುವಾಗ 3 ಸಭೆಗಳ ಕುರಿತಾಗಿ ನಾವು ಕಲ್ತಿದ್ದೇವೆ. 3 ಸಭೆಗಳು, ಎಫೆಸದವರು ಬರೆದಂತ ಎಫೆಸದ ಸಭೆ, ಹಾಗೂ ಸ್ಮುರ್ನ ಸಭೆ, ಹಾಗೂ ಇನ್ನೊಂದು ಪೆರ್ಗಮ. ಈ 3 ಸಭೆಗಳ ಸಂಗತಿಗಳು ನೋಡ್ತೇವೆ. ಒಂದೇ ಒಂದು ತಿಳ್ಕೊಳ್ಬಹುದು ಇವತ್ತು ಸಭೆಗಳ ಮೂಲಕವಾಗಿ, ಹಿಂಸೆಯನ್ನ ತಾಳಿದ್ರು, ಸಾಯೋವರೆಗೂ ನಂಬಿಗಸ್ತರಾಗಿರಿ. ಸೈತಾನ ಅಂಧಕಾರದಿಂದ, ಶಕ್ತಿಯಿಂದ ಅಥವಾ ಸೈತಾನನ ಒಂದು ಸಂಪ್ರದಾಯಗಳಿಂದ ನೀವು ಬೇರ್ಪಡಿಸಿಕೊಂಡು ದೇವರ ಮಕ್ಕಳಾಗಿರ್ರಿ ಅನ್ನೋದನ್ನ ಈ ಸಭೆಗಳು ನಮಗೆ ತಿಳಿಸ್ತವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಎಂಟು ಗಂಟೆ 35 ನಿಮಿಷ. ಎಲ್ರಿಗೂ ನಾನು ಮುಂಚೆನೆ ಹೇಳಿದ್ದೆ, ಯಾಕೆಂದ್ರೆ ಇವಾಗ ಅವ್ರಿಗೂ ಒಂದು ಸಮಯವನ್ನು ಕೊಟ್ಟಿದ್ದೆ. ಬೇರೆ ಬೇರೆ ಬೋಧಕರುಗಳಿದ್ದಾರೆ, ಅವ್ರಿಗೂ ಸಹ ನಾನು ಏನ್ ಹೇಳಿದ್ದೆ ಅಂದ್ರೆ, ಹೆಚ್ಚು ಕಮ್ಮಿ 1 ಅವರ್ ಅಂತೂ ಬೇಕೇ ಬೇಕು ಯಾವುದೇ ಒಂದು ಪ್ರಕಟಣೆ ವಿಚಾರವಾಗಿ ಮಾತನಾಡ್ಲಿಕ್ಕೆ ಅಂತ. ಹಾಗಾಗಿ ಅನೇಕರು ಇದನ್ನ ಎಷ್ಟು ಜನ ಬರೆದುಕೊಂಡು ಅಥವಾ ಅದನ್ನ ಕಾಪಾಡ್ಕೊಂಡು ಹೋಗ್ತಿದ್ರಿ ಗೊತ್ತಿಲ್ಲ. 3 ಸಭೆ ಮುಗಿಸಿದ್ದಾರೆ. ಮುಂದಿನ ವಾರನೂ ಸಹ ಬೋಧಕರಾದಂಥ ಜೋಸೆಫ್ ರವರೇ ಬರ್ತಾರೆ. ಯಾಕೆಂದ್ರೆ ಅವರಿಗೆ 7 ಸಭೆಗಳನ್ನ ಮಾತನಾಡ್ಲಿಕ್ಕೆ ನಾನು ಹೇಳಿದ್ದೇನೆ. ಹಾಗಾಗಿ 3 ಸಭೆ ಮುಗಿಸಿದರೆ ಮುಂದಿನ ವಾರದಲ್ಲಿ ಅವರು ಸಾಧ್ಯ ಆದ್ರೆ 4 ಸಭೆನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಮುಂದಿನ ವಾರ ಬರೀ 2-3 ಸಭೆ ಮಾತ್ರ ಮಾತಾಡ್ಲಿಕ್ಕೆ ಆದ್ರೆ ಅದ್ರ ಮುಂದಿನ ವಾರ ಮತ್ತೆ ಅವರೇ ಬರ್ತಾರೆ. ಕಾರಣ ಏನಂದ್ರೆ ನಾವು ಒಂದನ್ನ ಸ್ಕಿಪ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಒಂದರಿಂದ ಒಂದು ನಾವೇನು ನಮ್ಗೆ ಸತ್ಯವೇದದಲ್ಲಿ ಇದೆ ಅದನ್ನ ನಾವು ಮುಗಿಸ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಸಹ ಸಹಕರಿಸಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅನೇಕರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ. ಈ ಲಿಂಕ್ ಅನ್ನ ದಯವಿಟ್ಟು ನಾನ್ ಅಡ್ವೆಂಟಿಸ್ಟ್ ಪೀಪಲ್ಗೆ ದಯವಿಟ್ಟು ಕೊಡ್ರಿ. ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನಿದೆ ಅವ್ರಿಗೆಲ್ರಿಗೂ ಸಹ ಈ ಲಿಂಕ್ ಅನ್ನ ಕೊಡ್ರಿ. ಅವರೆಲ್ಲರೂ ಸಹ ಆನ್ಲೈನ್ ಬರಲಿ, ಬಂದು ಈ ಸತ್ಯವನ್ನ ಕಡೆ ದಿನಮಾನಗಳಲ್ಲಿ ತಿಳ್ಕೊಳ್ಳಿ. ಸೊ ಉತ್ತಮವಾದಂತ ಸಂದೇಶವನ್ನ ತಂದಂತ ಬೋಧಕರಿಗೆಲ್ಲರ ಪರವಾಗಿ ನಾನು ವಂದನೆಯನ್ನ ಅರ್ಪಿಸ್ತೇನೆ. ನಮ್ಮ ಸೌರಣೆಯ ಆರಾಧನೆಯನ್ನ ಮುಕ್ತಾಯಕ್ಕೆ ತರುವ ಹಾಗೆ ನಾವೆಲ್ಲರೂ ಸಹ ಎದ್ದು ನಿಂತು 397ನೇ ಕೀರ್ತನೆ ಹಾಡೋಣ. ಮೋಸ್ಟ್ಲಿ ರಾಗ ಎಷ್ಟು ಜನಕ್ಕೆ ಗೊತ್ತಿಲ್ಲ, ನನಗೆ ಅರಿವಿಲ್ಲ. ಆದ್ರೆ ಇದರ ಒಂದು ಮೊದಲ ಮತ್ತು 3ನೇ ಚರಣವನ್ನ ನಾವು ಹಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. 397. ಇದಾದ ನಂತರ ಬೋಧಕರಾದಂತಹ ಕೆನಡಿರವರು ನಮ್ಮ ಜೊತೆ ಇದ್ದಾರೆ. ಅವ್ರ ಮುಂದೆ ಬಂದು ಪ್ರಾರ್ಥನೆಯನ್ನು ಮಾಡಿ ಒಂದು ಬೆನೆಡಿಕ್ಷನ್ ಅನ್ನ ಕೊಡುವ ಹಾಗೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. 397.
ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ಕರುಣಿಸು ಯೇಸು ದೇವಾ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ. ಜೀವನದ ಅಂತ್ಯ ದಿನ ಅಂದುಕೊಂಡ ನನ್ನನ್ನ, ಜೀವನದ ಅಂತ್ಯ ದಿನ ಅಂದುಕೊಂಡ ನನ್ನನ್ನ, ನಿನ್ನ ಗಾಯವುಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ. ನಿನ್ನ ಗಾಯವುಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ. ಬೆಳಕಿಗೆ ತಂದಿರುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. Let's pray. O gracious, loving, and living Heavenly Father, the Lord also of the Sabbath, we praise the holy name because you are worthy to receive all our praise, honor, and glory. To thee and thee alone is due for all praise and honor. Father God, we want to thank you for the blessed Sabbath evening. We want to thank you for your precious children who have come to the church with faith. Thank you for their lives. Thank you for their faith in you. Father, I pray that you would bless them abundantly as they leave the church. We also want to commit all the online viewers this evening who have been listening to your messages from their
respective homes. I want to thank you, Lord, for the messages from the churches which existed in a particular point of time in history in the Bible. And every church has a message for each one of us this evening. Father, even though it happened in a particular point of time in history, their lives speaks to us even today. I want to thank you for the faithful ones who remained in all the churches at all times. Father in heaven, we want to thank you for the reward that you have granted the church of Ephesus, that when they overcome, you will grant them the access to have the fruit from the tree of life. And also for the overcomers in Smyrna, that they will receive the crown of life. And also the overcomers of Pergamum, that they would receive the eternal life from you. Father in heaven, we want to thank you for the faithful ones who have been on your side in every ages of the history of the Bible. This evening, a call comes to each one of us as we heard your word, that we need to remain faithful unto death. Then we will receive the eternal life. For we all have faults, defects, challenges, but we need to be more than conquerors, because Jesus Christ came to this world, died on the cross of Calvary, and through whom we have victory over sin. This evening, I pray that you bless this church. I want to pray that you bless the pastor and his family. I want to pray for the elders. We want to pray for the youngsters in the church, the youth, the small ones. I pray, O Lord, that you would bless them abundantly. Father God, we're living in a very precarious, critical, challenging times. We do not know what the future holds for us. But one thing we know, that the Lord who holds our future. We have nothing to worry about the future, because we have a God who holds our tomorrows. So that this evening, we want to rededicate, reconsecrate our lives in response to the message that we have heard through thy servant, Pastor Joseph. Bless him, his family, and his ministry. As we leave this hall of worship, I pray in the name of Jesus that your special blessing and unction of God the Holy Spirit would not only rest upon the people in the church, but every person and their respective families who are listening online. We're living in the last days of world's history. We need to be deep rooted in God's word. We need to be anchored in God's word of Father. Otherwise, we would perish. Keep us all loyal and faithful to you. Let nothing separate us from your love. At last, when Jesus comes in the clouds of heaven, grant us an opportunity to go home with you, to spend the ceaseless ages of eternity under your feet. All these mercies, we ask the matchless name of our Lord and Savior Jesus Christ. Amen. 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 May the grace of our Lord and Savior Jesus Christ, the love of the Heavenly Father, and the continual presence and guidance of God the Holy Spirit may abide with every one of us, the online viewers, and the church and its members, now and forevermore. Amen.
ಮತ್ತೊಮ್ಮೆ ಬಂದಂತಹ ನಿಮ್ಮೆಲ್ಲರನ್ನು ಸಹ ಕ್ರಿಸ್ತನ ಮುದ್ದುನಾಮದಲ್ಲಿ ನಾನು ವಂದಿಸ್ತೇನೆ. ಮತ್ತೊಮ್ಮೆ ಬೋಧಕರಾದಂತಹ ಕೆನೆಡಿ ರವರಿಗೂ, ಬೋಧಕರಾದಂತಹ ಜೋಸೆಫ್ ರವರಿಗೂ ಸಹ ನಾನು ಸಭೆ ಪರವಾಗಿ ವಂದನೆಯನ್ನು ಅರ್ಪಿಸುತ್ತಾ, ನಾಳೆ ಬೆಳಗ್ಗೆ 9:30 ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಆರಾಧನೆಗಳು ಪ್ರಾರಂಭ ಆಗ್ತಾ ಇದೆ. ಅದಾದ ನಂತರ ದೈವಿಕ ಆರಾಧನೆ ಆದ ನಂತರ ಮತ್ತೆ ಎವೈಯಲ್ಲಿ ನಾವು ಡಾಕ್ಟ್ರಿನ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ನಾಳೆ ಪಾಸ್ಟರ್ ಅನ್ಬೂರ್ ಅವರು ಎವೈಯಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಲಿಂಕ್ ಅನ್ನ ಬೇರೆ ಎಲ್ರಿಗೂ ಸಹ ಕೊಟ್ಟು ಹೆಚ್ಚೆಚ್ಚಾದಂತ ಒಂದು ಜನರನ್ನ ನೀವು ಈ ಸತ್ಯಕ್ಕೆ ಕರೆತರುವ ಹಾಗೆ ನಾನು ಎಲ್ಲ ವಿಶ್ವಾಸಿಗಳಲ್ಲಿ ಕೇಳ್ಕೊಳ್ತೇನೆ. ಪುನಃ ನಾಳೆ ಬೆಳಿಗ್ಗೆ 9:30 ನಾವೆಲ್ಲರೂ ಸಹ ಲಾಗಿನ್ ಆಗೋಣ. ಅಲ್ಲಿಯ ತನಕ ದೇವರು ವಿಶೇಷವಾಗಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ.